ತಟ್ಟುತ್ತಾ ಸಂತೋಷದಿಂದ ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ನಾವು ಏನನ್ನೋ ಬಯಸ್ತೀವಿ, ಆದರೆ ನಮ್ಮ ಜೀವನದಲ್ಲಿ ಏನೋ ಒಂದು ನಡೆದು ಹೋಗುತ್ತೆ. ಆದರೆ ಒಂದು ದಿನ ನಮಗೆ ಗೊತ್ತಾಗುತ್ತೆ, ನನ್ನ ಕುರಿತು ನನ್ನ ದೇವರಿಗೆ ಒಂದು ಒಳ್ಳೆ ಆಲೋಚನೆ ಇತ್ತು, ಪದ್ಧತಿ ಇತ್ತು. ಅದು ನನ್ನ ವಿನಾಶಕ್ಕಾಗಿ ಅಲ್ಲ, ಒಳಿತಿಗಾಗಿ ಎಂದು. ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದೆಲ್ಲ ನಮ್ಮ ಒಳಿತಿಗಾಗಿ ಎಂದು ವಿಶ್ವಾಸಿಸುತ್ತಾ, ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ಹೃನ್ಮನಗಳಿಂದ ಸಂತೋಷದಿಂದ ಯೇಸುವನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವ. ಮಾಡಿದ್ದೆ ಸರಿ ಅಂತ ಅಂದುಕೊಂಡಿದ್ದೆ. ನಾ ನಡೆದದ್ದೇ ಹಾದಿ ಎಂದು ಮುನ್ನುಗ್ಗಿ ನಡೆದೆ. ನಾ ಮಾಡಿದ್ದೆ ಸರಿ ಅಂತ ಅಂದುಕೊಂಡಿದ್ದೆ. ನಾ ನಡೆದಿದ್ದೆ ಹಾದಿ ಎಂದು ಮುನ್ನುಗ್ಗಿ ನಡೆದೆ. ಮಾಡಿದ್ದೆಲ್ಲ ಸೋಲಾದಾಗ ದೇವರ ಬೇಡಿದ್ದೆ. ದಾರಿ ತಪ್ಪಿ ನಾ ನಡೆದಾಗ ದೇವರ ಕರೆದೆ. ಮಾಡಿದ್ದೆಲ್ಲ ಸೋಲಾದಾಗ ದೇವರ ಬೇಡಿದೆ. ದಾರಿ ತಪ್ಪಿ ನಾ ನಡೆದಾಗ ದೇವರ ಕರೆದೆ. ಮಾಡಿದ್ದೆಲ್ಲ ಸೋಲಾದಾಗ ದೇವರ ಬೇಡಿದ್ದೆ. ದಾರಿ ತಪ್ಪಿ ನಾ ನಡೆದಾಗ ದೇವರ ಕರೆದೆ. ಮಾಡಿದ್ದೆಲ್ಲ ಸೋಲಾದಾಗ ದೇವರ ಬೇಡಿದೆ. ದಾರಿ ತಪ್ಪಿ ನಾ ನಡೆದಾಗ ದೇವರ ಕರೆದೆ. ಕರವ ಹಿಡಿದು ಜಯವ ನೀಡಿ ಹರಿಸಿದರು ಯೇಸು. ಕರವ ಹಿಡಿದು ಜಯವ ನೀಡಿ ಹರಿಸಿದರು ಯೇಸು. ಜೊತೆಗೆ ಕರವ ಹಿಡಿದು ಜಯವ ನೀಡಿ ಹರಿಸಿದರು ಯೇಸು. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾ ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಜೋರಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ಆಗೋದೆಲ್ಲ ಒಳ್ಳೆಯದಕ್ಕೆ. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ಚಪ್ಪಾಳೆ ತಟ್ಟುತ್ತಾ, ನಮ್ಮನ್ನೇ ಸಮರ್ಪಿಸುತ್ತಾ, ಪೂರ್ಣ ಹೃದಯದಿಂದ ನಾನೆಂದು
ಗರ್ವದಿ ಮೆರೆದೆ ದೇವರ ಮಾರ್ಗವ ನಾ ತೊರೆದು ಬಿಟ್ಟಿದ್ದೆ. ಅಂದು ನಾನು ನಾನೆಂದು ನಾ ಗರ್ವದಿ ಮೆರೆದೆ ದೇವರ ಮಾರ್ಗವ ನಾ ತೊರೆದೆ ಬಿಟ್ಟಿದ್ದೆ. ಅಂದು ನಾನು ನಾನೆಂದು ನಾ ಗರ್ವದಿ ಮೆರೆದೆ ದೇವರ ಮಾರ್ಗವ ನಾ ತೊರೆದು ಬಿಟ್ಟಿದ್ದೆ. ಅಂದು ನಾನು ನಾನೆಂದು ನಾ ಗರ್ವದಿ ಮೆರೆದೆ ದೇವರ ಮಾರ್ಗವ ನಾ ತೊರೆದೆ ಬಿಟ್ಟಿದ್ದೆ. ನಾನು ಎಂದರೆ ನಾಶ ಎಂದು ತಡವಾಗಿ ಅರಿತೆ. ನಾನು ಎಂದರೆ ನಾಶ ಎಂದು ತಡವಾಗಿ ಅರಿತೆ. ಮರಣದ ಬಾಗಿಲ ಬಳಿಯಲ್ಲಿ ನಿಂತು ಯೇಸುವ ಕರೆದೆ. ಮರಣದ ಬಾಗಿಲ ಬಳಿಯಲ್ಲಿ ನಿಂತು ಯೇಸುವ ಕರೆದೆ. ನಾನು ಎಂದರೆ ನಾಶ ಎಂದು ತಡವಾಗಿ ಅರಿತೆ. ಮರಣದ ಬಾಗಿಲ ಬಳಿಯಲ್ಲಿ ನಿಂತು ಯೇಸುವ ಕರೆದೆ. ನಾನು ಎಂದರೆ ನಾಶ ಎಂದು ತಡವಾಗಿ ಅರಿತೆ. ಮರಣದ ಬಾಗಿಲ ಬಳಿಯಲ್ಲಿ ನಿಂತು ಯೇಸುವ ಕರೆದೆ. ಕ್ಷಮೆಯ ನೀಡಿ ಕರುಣೆಯ ತೋರಿ ಹರಿಸಿದರು ಯೇಸು. ಕ್ಷಮೆಯ ನೀಡಿ ಕರುಣೆಯ ತೋರಿ ಹರಸಿದರು ಯೇಸು. ಕ್ಷಮೆಯ ನೀಡಿ ಕರುಣೆಯ ತೋರಿ ಹರಿಸಿದರು ಯೇಸು. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ದೇವರು ನೀಡಿದ್ದೇ ಒಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ನಾನು ಬಯಸಿದ್ದೆ ಒಂದು, ಆದರೆ ಆಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ಲೋಕದ ಸುಖದಲ್ಲಿ ಹೆಣ್ಣಿನ ಹಿಂದೆ, ಮಣ್ಣಿನ ಹಿಂದೆ, ಹೆಂಡ ಸಾರಾಯಿಯ ಹಿಂದೆ, ವ್ಯಭಿಚಾರದ ಹಿಂದೆ, ನನ್ನ ದೇಹದ ಸುಖಕ್ಕಾಗಿ, ನನ್ನ ಮನಸ್ಸಿನ ಸುಖಕ್ಕಾಗಿ ನಾನು ಅಲೆದು ಸೋತು ಮೆರೆದೆ. ಎಲ್ಲರಿಂದ ತುಳಿಯಲ್ಪಟ್ಟೆ. ಯಾರಿಗೂ ಬೇಡದ ಮಗನಾಗಿ ಮಗಳಾಗಿ ಮಾರ್ಪಟ್ಟಾಗ, ಕಣ್ಣೀರಲ್ಲಿ ನನ್ನ ಯೇಸುವನ್ನು ಕೂಗಿ ಕರೆದಾಗ ನನ್ನ ಜೊತೆಯಾದ ಯೇಸು. ಇಲ್ಲಿ ಒಬ್ಬೊಬ್ಬರು ನಾನು ಏಕಾಂಗಿ, ನನಗೆ ಯಾರಿಲ್ಲ, ನನ್ನನ್ನು ಕಾಪಾಡುವವರು ಯಾರಿಲ್ಲ, ಕಣ್ಣೀರಿಡುವವರು. ಯೇಸುವನ್ನು ಒಂದು ಸಲ ಹೃದಯದಿಂದ ಕೂಗಿ ಕರೆದಾಗ ನಮ್ಮನ್ನು ನೆರಳಿನಂತೆ ಹಿಂಬಾಲಿಸುವ ಯೇಸು. ಹಗಲಿನಲ್ಲಿ ಸೂರ್ಯನಂತೆ, ಇರುಳಿನಲ್ಲಿ ಚಂದ್ರನಂತೆ ನಮ್ಮನ್ನು ಕೈ ಹಿಡಿದು ನಡೆಸುವ ಯೇಸು. ನಮ್ಮ ಪಕ್ಕದಲ್ಲಿ ಮಗನೇ ಮಗಳೇ ಎಂದು ಪ್ರೀತಿಯಿಂದ ಮುದ್ದಾಡುವ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ ಪ್ರಿಯರೇ. ಆ ಯೇಸುವನ್ನು ನಾವು ಪೂರ್ಣ ಹೃದಯದಿಂದ ಅನುಭವಿಸಿ ಈ ಹಾಡಿನೊಂದಿಗೆ ಧ್ವನಿಗೂಡಿಸುವ. ಈ ಲೋಕದ ಸುಖದಲ್ಲಿ ನಾ ಮೆರೆದೆ ಬಂಧು ಬಾಂಧವರನ್ನೆಲ್ಲ ದೂರ ಮಾಡಿ ಬಿಟ್ಟಿದ್ದೆ. ಈ ಲೋಕದ ಸುಖದಲ್ಲಿ ನಾ ಮೆರೆದೆ ಬಂಧು ಬಾಂಧವರನ್ನೆಲ್ಲ ದೂರ ಮಾಡಿ ಬಿಟ್ಟಿದ್ದೆ. ಎಲ್ಲ ಕಳೆದುಕೊಂಡಾಗ ನಾ ತುಳಿಯಲ್ಪಟ್ಟಿದ್ದೆ. ಅರಿವಾದಾಗ ಯಾರು ಇಲ್ಲ ನನ್ನ ಜೊತೆಯಾಗೆ. ಎಲ್ಲ ಕಳೆದುಕೊಂಡಾಗ ನಾ ತುಳಿಯಲ್ಪಟ್ಟಿದ್ದೆ. ಅರಿವಾದಾಗ ಯಾರು ಇಲ್ಲ ನನ್ನ ಜೊತೆಯಾಗಿ. ಈ ಲೋಕದ ಸುಖದಲ್ಲಿ ನಾ ಮೆರೆದೆ ಬಂಧು ಬಾಂಧವರನ್ನೆಲ್ಲ ದೂರ ಮಾಡಿ ಬಿಟ್ಟಿದ್ದೆ. ಈ ಲೋಕದ ಸುಖದಲ್ಲಿ ನಾ ಮೆರೆದೆ ಬಂಧು ಬಾಂಧವರನ್ನೆಲ್ಲ ದೂರ ಮಾಡಿ ಬಿಟ್ಟಿದ್ದೆ. ಎಲ್ಲ ಕಳೆದುಕೊಂಡಾಗ ನಾ ತುಳಿಯಲ್ಪಟ್ಟಿದ್ದೆ. ಅರಿವಾದಾಗ ಯಾರು ಇಲ್ಲ ನನ್ನ ಜೊತೆಯಾಗೆ. ಎಲ್ಲ ಕಳೆದುಕೊಂಡಾಗ ನಾ ತುಳಿಯಲ್ಪಟ್ಟಿದ್ದೆ. ಅರಿವಾದಾಗ ಯಾರು ಇಲ್ಲ ನನ್ನ ಜೊತೆಯಾಗೆ. ಎಲ್ಲ ಕಳೆದುಕೊಂಡಾಗ
ತುಳಿಯಲ್ಪಟ್ಟಿದ್ದೆ. ಅರಿವಾದಾಗ ಯಾರು ಇಲ್ಲ ನನ್ನ ಜೊತೆಯಾಗೆ, ಎಲ್ಲ ಕಳೆದುಕೊಂಡಾಗ ತುಳಿಯಲ್ಪಟ್ಟಿದ್ದೆ. ಅರಿವಾದಾಗ ಯಾರು ಇಲ್ಲ ನನ್ನ ಜೊತೆಯಾಗೆ, ಕಣ್ಣೀರಿಂದ ಯೇಸುವ ಕರೆದೆ ಜೊತೆಯಾದರು ಯೇಸು. ಕಣ್ಣೀರಿಂದ ಯೇಸುವ ಕರೆದೆ ಜೊತೆಯಾದರು ಯೇಸು. ಕಣ್ಣೀರಿಂದ ಯೇಸುವ ಕರೆದೆ ಜೊತೆಯಾದರು ಯೇಸು. ನಾನು ಬಯಸಿದ್ದೆ ಒಂದು, ಆದರೆಯಾಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ನಾನು ಬಯಸಿದ್ದೆ ಒಂದು, ಆದರೆಯಾಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಕರುಣೆಯದು. ಯೇಸುವ ನಂಬಿ ಬಾಳುವ ಜನಕ್ಕೆ ಕೊರತೆ ಇರದೆಂದು. ನಾನು ಬಯಸಿದ್ದೆ ಒಂದು, ಆದರೆಯಾಗಿದ್ದೇ ಒಂದು. ನಾನು ಬೇಡಿದ್ದೆ ಒಂದು, ದೇವರು ನೀಡಿದ್ದೇ ಒಂದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಲೆಲೂಯ್ಯ, ಆಲೆಲೂಯ್ಯ, ಆಲೆಲೂಯ್ಯ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈಯಿಟ್ಟು, ಯೇಸುವೆ, ನನ್ನ ಜೀವನದಲ್ಲಿ ಏನೇ ಸಂಭವಿಸಿದರೂ ನಿನಗೆ ತಿಳಿಯದೆ, ನಿಮ್ಮ ಅರಿವಿಗೆ ಬರದೆ ನಮ್ಮ ಜೀವನದಲ್ಲಿ ಏನೂ ನಡೆಯುವುದಿಲ್ಲ ಸ್ವಾಮಿ. ನೀವು ನಮ್ಮ ಸೃಷ್ಟಿಕರ್ತ ಕರ್ತನೆ, ನೀವು ನಮ್ಮ ಪಾಲಕ ಯೇಸುವೆ, ನೀವು ನಮ್ಮ ಪೋಷಕ ಸ್ವಾಮಿ. ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು ನೀವು, ಬೆನ್ನತ್ತಿ ಬೆನ್ನತ್ತಿ ಪ್ರೀತಿಸುವ ದೇವರು ನೀವು. ಯಾರಿಗೂ ನಮ್ಮನ್ನು ಬೇಡವಾದರು, ಎಲ್ಲರೂ ನಮ್ಮನ್ನು ತುಳಿದು ಬಿಟ್ಟರು. ತಳ್ಳದೆ ದೂಡದೆ ನನ್ನ ಬಳಿಗೆ ಬರೋರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ, ಬರಿಗೈಯಲ್ಲಿ ಕಳಿಸುವುದೇ ಇಲ್ಲ ಎಂದು ವಾಗ್ದಾನ ಮಾಡಿದ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳಿಗಿಂತ, ಬೇಡಿದಕ್ಕಿಂತ ಕೇಳಿದಕ್ಕಿಂತ ಮಿಗಿಲಾಗಿ ಕೊಡುವ ದೇವರಲ್ಲಿ, ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಪೂರ್ಣ ಹೃದಯದಿಂದ, ಯೇಸುವೆ, ನಮ್ಮನ್ನು ಈಗ ಆಲಿಸಲಿರುವ ಈ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಆಳವಾದ ಭೂಮಿಯಲ್ಲಿ, ಹದವಾದ ಭೂಮಿಯಲ್ಲಿ ಬಿದ್ದ ಕಾಳಿನಂತೆ 100 ಮಡಿಯಷ್ಟು ಫಲಪ್ರದವನ್ನಾಗಿ ಮಾಡಿರಿ ಸ್ವಾಮಿ ಎಂದು ದಾಹಗೊಂಡವರಾಗಿ 2 ಕರಗಳನ್ನು ಮೇಲಕ್ಕೆತ್ತಿ ಯೇಸುವಿನ ಸನ್ನಿಧಿಯಲ್ಲಿ, ಯೇಸುವೆ, ನಾನು ಆಲಿಸುತ್ತಿರುವ ಈ ವಾಕ್ಯಗಳು ನನ್ನ ಹೃನ್ಮನಗಳಲ್ಲಿ 100 ಮಡಿಯಷ್ಟು ಫಲಪ್ರದವಾಗಿ ಈ ಭೂಲೋಕದಲ್ಲಿ, ಈ ಭೂಮಿಯಲ್ಲಿ ಜೀವಿಸುವಾಗ ಈ ಧರೆಗೆ ಬೆಳಕಾಗಿ ಉಪ್ಪಾಗಿ ನಾನು ಮಾರ್ಪಟ್ಟು ನಿಮಗೆ ಸಾಕ್ಷಿಯಾಗುವಂತೆ ಯೇಸುವೆ ನನ್ನ ಮೇಲೆ ಕರುಣೆ ತೋರು ಸ್ವಾಮಿ ಎಂದು ನಮ್ಮ ಹೃನ್ಮನಗಳನ್ನು ತೆರೆದು ಸ್ತುತಿಸುವ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ನಿಮ್ಮ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿ ಬಲಪಡಿಸಿರಿ. ನಿಮ್ಮ ವಾಕ್ಯವನ್ನು ಆಲಿಸುವಾಗ ಬರುವ ಎಲ್ಲ ಅಸಡ್ಡೆತನಗಳು, ಸೋಮಾರಿತನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸುವೆ, ನಿಮ್ಮ ಕರುಣೆ ಕೃಪೆ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ವಿಶ್ವಾಸದ ವರದಿಂದ ನಮ್ಮನ್ನು ತುಂಬಿಸಿ ಪ್ರಭು. ಹಾಲೆಲೂಯ, 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 ಹಾಲೆಲೂಯ. ಕೈಗಳನ್ನು ಜೋಡಿಸಿ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೋ ಸುತ್ತನಿಗೋ ಪವಿತ್ರಾತ್ಮರಿಗೋ ಮಹಿಮೆಯಾಗಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪಾಪದ ಬಗ್ಗೆ ಕೇಳಿ 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 ನಿಮ್ಮ ಮುಖ ನೋಡುವ ನನಗೆ ಅಯ್ಯೋ ಪಾಪ ಅನ್ನಿಸ್ತದೆ. ಪಾಪ ಚಿಗಳ ಥರ ಅಂತ ಕೂತಿದಾಗೆ ಅನ್ನಿಸ್ತದೆ. ಸುಸ್ತಾಯ್ತಾ? ಯೇಸುವಿನ ಸನ್ನಿಧಿಯಲ್ಲಿ ಹೇಗಿರಬೇಕು? ಯೇಸು ವಾಗ್ದಾನ ಮಾಡಿದ್ದಾರೆ ನಮಗೆ, ನಿನಗೆ ಹದ್ದಿನಂಥ ಶಕ್ತಿಯನ್ನು ನಾನು ನಿನಗೆ ಬಲವನ್ನು ದಯಪಾಲಿಸ್ತೀನಿ. ವಾಕ್ಯದಲ್ಲಿ ವಿಶ್ವಾಸ ಇಡಬೇಕು ನಾವು.
ಯಾವಾಗ ಯೇಸುವನ್ನು ಪ್ರೀತಿಸಿ ಯೇಸುವಿನ ವಾಕ್ಯದಲ್ಲಿ ಯೇಸುವಲ್ಲಿ ನಾವು ವಿಶ್ವಾಸವಿಡ್ತೀವೋ ನಮಗೆ ಸುಸ್ತು ಆಯಾಸ ಏನೂ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ನೆನ್ನೆ ಬ್ರದರ್ ಹೇಳ್ತಾಯಿದ್ರು, ಇವಳು ತುಂಬ ಸಲ ICUಯಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾಳೆ ಅಂತ, ಅದರ ವೀಸಿಂಗ್ ಪ್ರಾಬ್ಲಮಿಂದ ತುಂಬ ಸಲ, ಒಂದು 2 years ಬ್ಯಾಕ್ ತನಕ, ಒಂದು 3 months ಒನ್ಸ್ ಕನ್ಫರ್ಮ್ಡ್ ನಾನು ICUಯಲ್ಲಿ ಹೋಗುವಾಗ ಎಲ್ಲರೂ ನೆನೆಸ್ಕೊಳ್ತಾರೆ, ಮಂಜುಳಾ ಜಾಯ್ದು ಮುಗೀತು, ಇನ್ನು ಮಂಜುಳಾ ಜಾಯ್ ವಾಪಸ್ಸಿಲ್ಲ. ಓ ಕರ್ತರೇ, ಆಡಲಿಕ್ಕೆ ನಾವು ರೆಡಿ ಇರಬೇಕು ಅಂತಲೇ ಎಲ್ಲ ನೆನೆಸೋದು ಪ್ರತಿ ಸಲ. ಕೆಲವು ಕಡೆ ICUಗೆ ಹೋಗುವಾಗ ಡೇಟ್ ಕೊಟ್ಟಿರ್ತೀನಿ, ಎಲ್ಲಾದರೂ ರಿಟ್ರೀಟಿಗೆ ಬುಕ್ ಆಗಿರ್ತೀನಿ. ಹಾಗೆ ಒಂದ್ಸಲ ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು. ಮನೆಯಲ್ಲಿ ಯಾರು ಇರಲಿಲ್ಲ, ಮಕ್ಕಳು ಮಾತ್ರ ಇದ್ದರು. ಆ ಮಕ್ಕಳೇ ಆಟೋದಲ್ಲಿ ಹಾಕಿ ಸೆಂಟ್ ಜಾನ್ಸಿಗೆ ಬ್ಯಾಂಗ್ಳೂರಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ನನಗೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿತ್ತು. ICUಯಲ್ಲಿ ಹೋಗಿ ಸಹ ನನಗೆ ಕಾನ್ಷಿಯಸ್ ಇಲ್ಲ. ಟ್ರೀಟ್ಮೆಂಟ್ ಎಲ್ಲ ಶುರುವಾಗಿದೆ. ಕಣ್ಣು ಬಿಟ್ಟಾಗ ಇಲ್ಲಿ ಎಲ್ಲ ಪೈಪ್ ಹಾಕ್ಬಿಟ್ಟಿದ್ದಾರೆ. ಏನು ಗೊತ್ತಿಲ್ಲ. ನನಗೆ ಅನ್ನಿಸ್ತು, ಓ ನನಗೆ ತುಂಬ ಸೀರಿಯಸ್ ಆಗಿದೆ, ಮಲಗಿದ್ದೀನಿ. ಒಂದು ವಿಶ್ವಾಸ ಇತ್ತು, ಯೇಸುವಿಗಾಗಿ, ಯೇಸು ಆರಿಸಲ್ಪಟ್ಟ ಮಗಳು, ಯೇಸು ಕರೆದರೆ ಯೇಸು ನಂಬಿಕಸ್ಥರು. ಯೇಸುವಿಗೆ ಗೊತ್ತು ನನ್ನ ಜೀವನದಲ್ಲಿ ಇವತ್ತು ಏನಾಗಬೇಕು, ನಾಳೆ ಏನಾಗಬೇಕು, ನಾಡಿದ್ದು ಏನಾಗಬೇಕು. ಯೇಸು ಹತ್ರ ಹೇಳಿದೆ. ಕೆಲವೊಮ್ಮೆ ನಾವು ICUಯಲ್ಲಿ ಇರುವಾಗ ದೇವ್ರನ್ನ ನೋಡೋದು. ಓ ಮೈ ಗಾಡ್, ಐ ವಿಲ್ ಸಿ ಯು. ICUಯಲ್ಲಿ ಮಲಗುವಾಗಲೇ ನೋಡೋದು. AC ರೂಮಲ್ಲಿ ಹಿಂಗೆ ಮಲ್ಕೊಂಡು ಆರಾಮವಾಗಿ ಇರುವಾಗಲೇ ಐ ಸಿ ಯು ಮೈ ಲಾರ್ಡ್ ಅಂತ, ಆವಾಗಲೇ ನಾವು ಯೇಸನ್ನ ನೋಡೋದು ಅಲ್ವಾ. ICUದು ಫುಲ್ ಫಾರ್ಮ್ ಏನು? ಇಂಟೆನ್ಸಿವ್ ಕೇರ್ ಯೂನಿಟ್. ಆದರೆ ನಿಜವಾದ ನನ್ನ ಪ್ರಕಾರ, ನನ್ನ ಅರ್ಥ, AC ರೂಮಲ್ಲಿ ಮಲ್ಕೊಂಡು 2-3 ನರ್ಸ್ಗಳು, ಡಾಕ್ಟರ್ಸ್ ಎಲ್ಲ ನಮ್ಮನ್ನು ಟ್ರೀಟ್ ಮಾಡುವಾಗ ಅಷ್ಟು ಸುಖವಾಗಿ ಒಳ್ಳೆ ಬೆಡ್ಡಲ್ಲಿ ಮಲ್ಕೊಂಡಿದ್ರು. ಅಲ್ಲಿಂದ ನಾವು ನೋಡೋದು, ದೇವರೇ ICU ನನ್ನ ಮೇಲೆ ಕರುಣೆ ತೋರು ಅಂತ. ಅದೇ ನಿಜವಾದ ICU. ಜೀವದ ಬಗ್ಗೆ ಯಾವಾಗ ನಮಗೆ ಒಂದು ಗೊತ್ತಾಗುತ್ತಲ್ಲ, ಆವಾಗಲೇ ನಮಗೆ ಜೀವದ ಮಹತ್ವ ಅನಿಸೋದು. ಆಗ ನಾನು ನೆನೆಸ್ಕೊಂಡೆ, ದೇವರೇ ಇಲ್ಲಿ ಮಲಗಿದ್ದೀನಿ, 3 ದಿನದಲ್ಲಿ ತೋಮ್ಯಾರ್ ಪಾಳ್ಯದಲ್ಲಿ ರಿಟ್ರೀಟಿಗೆ ಡೇಟ್ ಕೊಟ್ಟಿದ್ದೀನಿ. ಲೇಡೀಸ್ದು ರಿಟ್ರೀಟ್, ಹೋಗಲೇಬೇಕು. ಪ್ರೋ ಲೈಫಿಗೆ ಬುಕ್ ಮಾಡಿಬಿಟ್ಟಿದ್ದಾರೆ, ಹೋಗಲೇಬೇಕು. ಸಿಸ್ಟ್ರಿಗೆ ವಾಗ್ದಾನ ಮಾಡಿದ್ದೀನಿ, ಅವ್ರಿನ್ನು ಯಾರನ್ನ ಬುಕ್ ಮಾಡಿರಲ್ಲ. ಏಕೆಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಾಧಾರಣವಾಗಿ ಪ್ರೋ ಲೈಫಿಗೆ ನನ್ನನ್ನೇ ಕರೆಸ್ತಾರೆ. ಜಂಬದಿಂದ ಅಹಂಕಾರ ಹೇಳ್ಕೊಳ್ತಾ ಇಲ್ಲ, ದೇವರ ಕರುಣೆಯಿಂದ ದೇವರ ಮಿನಿಸ್ಟ್ರಿ ನನಗೆ ಕೊಟ್ಟಿದ್ದಾರೆ. ನಾನು ಹೀಗೆ ನೆನೆಸ್ತಿದ್ದೆ, ದೇವರೇ ನನಗೆ ಸೌಖ್ಯ ಕೊಡು. 1 ದಿನ ಕಳಿತು, 2 ದಿನ ಕಳಿತು. ಸಾಯಂಕಾಲ ಡಾಕ್ಟ್ರು ಬಂದು ಹೇಳಿದರು, ಆದರೆ ನನಗೆ ವಿಶ್ವಾಸ ಇದೆ, ನನ್ನ ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅಲ್ಲಿ ಬುಕ್ ಮಾಡಲಿಕ್ಕೆ ಅವತ್ತು ಡೇಟ್ ದೇವರ ಸನ್ನಿಧಿಯಲ್ಲಿ ನಾನು ಪರಮಪ್ರಸಾದ ಮುಂದೆ ಪ್ರಾರ್ಥಿಸಿ ನಾನು ಆ ಡೇಟ್ ನಾನು ಕೊಟ್ಟಿದ್ದೇನಾದರೆ ಅಲ್ಲಿಗೆ ತಲುಪಿಸಲಿಕ್ಕೆ ಯೇಸು ಶಕ್ತನಾದವರು. ವಿಶ್ವಾಸದಿಂದ ಹೀಗೆ ಪ್ರಾರ್ಥಿಸ್ತಾನೆ ಮಲಗಿದ್ದೆ ICUಯಲ್ಲಿ. 1 ದಿನ ಕಳಿತು, 2 ದಿನ ಕಳಿತು. ಸಾಯಂಕಾಲ ಡಾಕ್ಟ್ರು ಹೇಳಿದರು, ನಾನು ನಾಳೆ ನಿಮ್ಮನ್ನು ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ. ನಾನು ಹೇಳಿದೆ, ನನಗೆ ವಾರ್ಡಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ, ನಾಳೆ ನನಗೆ ರಿಟ್ರೀಟ್ ಇದೆ, ನನಗೆ ಹೋಗಬೇಕು. ಡಾಕ್ಟ್ರ್ ಹೇಳಿದರು, ಇಲ್ಲ 1-2 ದಿನ, ನೀವೀಗ ಹುಷಾರಾಗಿದ್ದೀರಾ, ಆದರೂ 1-2 ದಿನ ನಿಮ್ಮನ್ನು ನಾನು ಅಬ್ಸರ್ವೇಷನಲ್ಲಿ ಇಡಬೇಕು, ಹಾಗೆ ಕಳಿಸ್ಲಿಕ್ಕೆ ಆಗಲ್ಲ. ನಾನು ಹೇಳಿದೆ, ಅಟ್ ಎನಿ ಕಾಸ್ಟ್ ಐ ಕ್ಯಾನಾಟ್ ಸ್ಟೇ ಬ್ಯಾಕ್ ಹಿಯರ್. ನನಗೆ ವಾಪಸ್ ಉಳಿಲಿಕ್ಕೆ ಆಗಲ್ಲ, ಇಲ್ಲಿ ನನ್ನ ವಾರ್ಡಲ್ಲೆಲ್ಲ ಶಿಫ್ಟ್ ಮಾಡೋದು ಬೇಡ, ನನ್ನ ಕಳಿಸಿಕೊಟ್ರೆ ನನ್ನ ಯೇಸು ನನ್ನನ್ನು ನೋಡ್ಕೊಳ್ತಾರೆ. ಡಾಕ್ಟ್ರ್ ಹೇಳಿದ್ರು, ಇನ್ನು ಈ ಥರ ಬಂದರೆ ನಾನು ನಿನ್ನ ಇಲ್ಲಿ ICUಗೆ ಸೇರಿಸ್ಕೊಳ್ಳೋದಿಲ್ಲ. ನಾನು ಡಾಕ್ಟ್ರನ್ನ ಅಂದರೆ ದೇವರನ್ನು, ವೈದ್ಯರನ್ನು, ಔಷಧಿಯನ್ನು ಕಂಡುಹಿಡಿದಿದ್ದು ಡಾಕ್ಟ್ರ್ ಅಲ್ವಾ. ನಾನು ದೇವರ ಹತ್ರ ಬೇಡ್ಕೊಂಡೆ, ದೇವರೇ ಇವರು ದೊಡ್ಡವರು, ಒಂದು ಅಧಿಕಾರಿ, ನನ್ನನ್ನು ಶುಶ್ರೂಷೆ ಮಾಡಿದವರು, ಇವರ ವಿರುದ್ಧ ಮಾತಾಡಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ಅರ್ಹತೆಯೂ ಇಲ್ಲ. ನೀನು ಕೊಟ್ಟಿದ್ದು ಆ ಸಮಯದಲ್ಲಿ ನನಗೆ, ನಾನು ಏನು ಹೇಳೋದಲ್ಲ, ಡಾಕ್ಟ್ರೇ ಮನಸ್ಸು ಬದಲಾಯಿಸಿ ಏನಾದರೂ ಮಾಡು ಸ್ವಾಮಿ. ಡಾಕ್ಟ್ರು ಮನಸ್ಸು ಬದಲಾವಣೆ ಆಗಿ ಪರವಾಗಿಲ್ಲ ನೀವು ಹೋಗಿ ಅಂತ ಹೇಳುವ ಮಟ್ಟಿಗೆ ನೀವೇ ಏನಾದರೂ ಮಾಡಿ. ಅಷ್ಟೊತ್ತಿಗೆ ಒಂದು ನರ್ಸ್, ಸೆಂಟ್ ಜಾನ್ಸಲ್ಲಿ ಎಲ್ಲ ತುಂಬ ಜೀಸಸ್ ಯೂತ್ ಮಕ್ಕಳಿದ್ದಾರೆ, ನರ್ಸಸ್ ಎಲ್ಲ. ಒಂದು ಹುಡುಗಿ ಬಂದು ಹೇಳಿದ್ಲು, ಸಿಸ್ಟರ್ ನಾಳೆ ನಿಮಗೆ ರಿಟ್ರೀಟ್ ಇದೆ ಅಂತ ಹೇಳ್ಕೊಳ್ತಾ ಇದ್ರಲ್ಲ, ದೇವರು ಹೇಳಿದಾರಲ್ವ, ಒಂದು ವಾಗ್ದಾನ ಮಾಡಿದಾರಲ್ಲ ಯೋಹಾನ ಸುವಾರ್ತೆ 14:14 ನಿಮಗೆ ವಿಶ್ವಾಸ ಇದೆಯಾ? ನಾನು ಎಷ್ಟೋ ಸಲ ಬೋಧನೆಯಲ್ಲಿ ನಾನು ಉಪಯೋಗಿಸಿದ ವಾಕ್ಯ, ನಾನು ಹೇಳಿದೆ, ದೇವರ ವಾಕ್ಯ ಸತ್ಯ ಅಲ್ವಾ ಮಗಳೇ, ಅದರಲ್ಲಿ ವಿಶ್ವಾಸ ಇಡದೆ ಇರಲಿಕ್ಕೆ ಆಗುತ್ತಾ? ಆ ಮಗಳು ಹೇಳಿದ್ಲು, ಆ ವಾಕ್ಯದಲ್ಲಿ ವಿಶ್ವಾಸ ಬಿಟ್ಟು ನೀವು ಯೇಸು ಹತ್ರ ಕೇಳಿ ಅಕ್ಕ, ಯೇಸು ಹತ್ರ ಕೇಳಿ, ನನ್ನ ನಾಮದಲ್ಲಿ ಏನು ಬೇಕಾದರೂ ಕೊಡ್ತೀನಿ ಎಂದು ವಾಗ್ದಾನ ಮಾಡಿದ ಯೇಸುವಿನಲ್ಲಿ ನೀವು ವಿಶ್ವಾಸವಿಟ್ಟು ನೀವು ಕೇಳಿ. ಯೇಸುವೆ ನಾಳೆ ನನಗೆ ಆ ರಿಟ್ರೀಟಿಗೆ ಹೋಗಿ ಪ್ರಬೋಧನೆ ಮಾಡಲಿಕ್ಕೆ ನನ್ನನ್ನು ಅನುಗ್ರಹಿಸು, ಆ ಡಾಕ್ಟ್ರನ್ನ ಮನಸ್ಸನ್ನು ಬದಲಾಯಿಸು ಅಂತ ನೀವು ಕೇಳಿ. ಖಂಡಿತ ಯೇಸು ಮಾಡ್ತಾರಲ್ವಾ, ಅದ್ಭುತ ಸ್ವರೂಪಿ ಅಲ್ವಾ ನಮ್ಮ ಯೇಸು. ನಿಮಗೆ ವಿಶ್ವಾಸವೇ ಇಲ್ವಕ್ಕ?
ನನಗೆ ಒಂದು ಸ್ವಲ್ಪ ಹೊತ್ತು ಯಾರು ಬೆತ್ತ ತಕ್ಕೊಂಡು 2 ಹೊಡೆದಂಗಾಯಿತು ನನಗೆ. ಏಕೆ ಅಂತ ಹೇಳಿದರೆ, ಎಷ್ಟೋ ವರ್ಷದಿಂದ ಪ್ರಬೋಧನೆ ಮಾಡ್ತಾ ಇದ್ದೀನಿ, ಆ ವಾಕ್ಯನ ಎಷ್ಟೋ ಜನರಿಗೆ ಹೇಳಿದ ನನ್ನ ಹತ್ರ ಆ ಸಣ್ಣ ಹುಡುಗಿ ಬಂದು ಹೇಳ್ತಾ ಇದ್ದಾಳೆ, ಅಕ್ಕ ನಿಮಗೆ ಆ ವಾಕ್ಯದಲ್ಲಿ ವಿಶ್ವಾಸವಿಲ್ವಾ, ಆ ಯೇಸುವಿನಲ್ಲಿ ವಿಶ್ವಾಸ ಇಲ್ವಾ, ನೀವು ಕೇಳಿ ಅಕ್ಕ, ಯೇಸು ಹತ್ರ ಕೊಡಲಿಕ್ಕೆ ಶಕ್ತನಾದವರು ನಮ್ಮ ದೇವರು. ನಾನು ದೇವರ ಹತ್ರ ಹೇಳಿದೆ, ದೇವರೇ ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದೆಯಲ್ಲ, ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ನಾನು ಡೇಟ್ ಕೊಟ್ಟುಬಿಟ್ಟಿದ್ದೀನಿ, ನಿಮ್ಮ ಹತ್ರ ಕೇಳೇ ಕೊಟ್ಟಿದ್ದೀನಿ, ನನ್ನನ್ನು ಕಳುಹಿಸಿಕೊಡು. ಅದ್ಭುತ ಅಂತ ಹೇಳುವ ರೀತಿಯಲ್ಲಿ 10 ಗಂಟೆಗೆ ಡಾಕ್ಟ್ರು ಬಂದು ಹೇಳ್ತಿದ್ದಾರೆ, ನೀವು ಹೇಳಿದ್ರಲ್ವಾ ರಿಟ್ರೀಟಿಗೆ ಹೋಗಬೇಕು ಅಂತ, ರಿಟ್ರೀಟಿಗೆ ಹೋಗಿ ಬಂದು ಮತ್ತೆ ನೆಕ್ಸ್ಟ್ ನನ್ನನ್ನು ಬಂದು ಕಾಣಿ, ನೀವು ಕೆಳಗೆ ನನ್ನ ರೂಮ್ ನಂಬರ್ ಇಷ್ಟು ಹಾಸ್ಪಿಟಲ್ಲಿ, ಅಲ್ಲಿ ಬಂದು ಕಾಣಿ OPDಯಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಕೆಲವೊಮ್ಮೆ ನಮ್ಮ ವಿಶ್ವಾಸವನ್ನು ನಾವು ಪರಿಶೋಧಿಸ್ಕೋಬೇಕು. ದಿನ ಬೈಬಲ್ ಓದೋರಾದರೂ, ದಿನ ಪ್ರಾರ್ಥನೆ ಮಾಡುವವರಾದರೂ, ಕೆಲವೊಮ್ಮೆ ಈ ತೀರ ಧ್ಯಾನಕೂಟಗಳಲ್ಲಿ ಅಥವಾ ಯಾರ ಮುಖಾಂತರವಾದರೂ ಯೇಸುವನ್ನು ಕುರಿತು ಕೇಳುವಾಗ ಪುನಃ ನಮ್ಮ ವಿಶ್ವಾಸ ಕಟ್ಟಲಿಕ್ಕೆ ಆರಂಭಿಸ್ತದೆ, ಪುನರಾರಂಭಿಸಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಬೈಬಲಲ್ಲಿ ಒಂದು ಘಟನೆ ನೋಡ್ತೀವಿ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 40ನೇ ವಾಕ್ಯದಿಂದ ನಾವು ನೋಡ್ತೇವೆ. ಅಲ್ಲಿ ಒಂದು ರಕ್ತಸ್ರಾವದ ಸ್ತ್ರೀ, ಒಂದು ಮಹಿಳೆ 12 ವರ್ಷದಿಂದ ಪಿರಿಯಾಡಿಕಲ್ ಪ್ರಾಬ್ಲಮಲ್ಲಿ, ಅಂದರೆ ಗೈನಿಕ್ ಪ್ರಾಬ್ಲಮಲ್ಲಿ, ಸ್ತ್ರೀ ರೋಗದಿಂದ ಅವಳಿಗೆ ಋತುಸ್ರಾವವಾಗಿ ನಿಲ್ಲದ ಬ್ಲೀಡಿಂಗ್, ಅಂಥ ಒಂದು ಪ್ರಾಬ್ಲಮಲ್ಲಿದ್ದ ಸ್ತ್ರೀ ಎಲ್ಲ ವೈದ್ಯರ ಹತ್ರ ಹೋದ್ಲು, ಎಲ್ಲ ಹಣವನ್ನು ವೇಸ್ಟ್ ಮಾಡಿದ್ಲು. ಸಾವಿನ ಮಧ್ಯೆ ಹೋರಾಡ್ತಾ ಎಲುಬಿನ ಗೂಡಾಗಿದ್ದ ಆ ಸ್ತ್ರೀ ಯೇಸುವಿನ ಬಗ್ಗೆ ಕೇಳಿದ್ಲು, ಯೇಸುವಿನ ಬಗ್ಗೆ ಕೇಳಿದ್ಲು. ರೋಮನಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ಯೇಸುವನ್ನು ಕುರಿತು ಕೇಳುವಾಗ ನಿನ್ನಲ್ಲಿ ವಿಶ್ವಾಸ ಮೂಡುತ್ತೆ, ದೇವರ ವಾಕ್ಯವನ್ನು ನೀನು ಆಲಿಸುವಾಗ ನಿನ್ನಲ್ಲಿ ವಿಶ್ವಾಸ ಮೂಡುತ್ತೆ. ಈ ರಿಟ್ರೀಟಲ್ಲಿ ಬಂದು ನೀವು ಕೂತಿದ್ದೀರಾ, ನೀವು ಹಿಂದೂ ಇರಿ, ಕ್ರೈಸ್ತರಿರಿ, ಹುಟ್ಟು ಕ್ರೈಸ್ತರಿರಿ, ಮುಸಲ್ಮಾನರಿರಿ, ಸಿಖ್ಖರಿರಿ, ಬೌದ್ಧರಿರಿ, ಸೂರ್ಯನ ಕೆಳಗೆ ಕೂತಾಗ ನಮಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲದಿದ್ದರೂ, ಯಾವ ರೀತಿಯಲ್ಲಿ ಸೂರ್ಯನ ಬೆಳಕು, ಸೂರ್ಯನ ಪ್ರಕಾಶ, ಸೂರ್ಯನ ಶಾಖ ನಮ್ಮ ಮೇಲೆ ಬೀಳುತ್ತೋ ಅದೇ ರೀತಿಯಲ್ಲಿ ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದಿರಲಿ, ಯಾರಾದರೂ ಫೋರ್ಸ್ ಮಾಡಿ ತಂದು ಕೂರಿಸಿರಲಿ, ಇಲ್ಲಿ ಬಂದು ಕೂತು ನೀವು ದೇವರ ವಾಕ್ಯವನ್ನು ಆಲಿಸುವಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹೃದಯದಲ್ಲಿ ವಿಶ್ವಾಸ ಮೂಡಲಿಕ್ಕೆ ಆರಂಭಿಸ್ತದೆ. ಅದೇ ರೀತಿ ಯೇಸುವನ್ನು ಕುರಿತು ಯಾರೋ ಹೇಳೋದನ್ನು ಕೇಳಿದ ಆ ಸ್ತ್ರೀಗೆ ಯೇಸುವಲ್ಲಿ ವಿಶ್ವಾಸ ಮೂಡ್ತು. ಅವಳಿಗೆ ತುಂಬ ಜನರ ಮಧ್ಯದಲ್ಲಿ ಹೇಗೆ ಹೋಗೋದು ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ 8ನೇ ಸ್ಥಾನ ಅಂತೆ. ಅದರಲ್ಲೂ ಒಂದು ಪೀರಿಯಡ್ಸ್ ಆದ ಒಂದು ಸ್ತ್ರೀ ಮನೆಯಿಂದ ಹೊರಗಡೆ ಬರಂಗಿಲ್ಲ. ಹೇಗೆ ಬರೋದು? ಆದರೆ ಯೇಸುವಿನಲ್ಲಿ ಅಚಲವಾದ ವಿಶ್ವಾಸ. ಜನರ ಮಧ್ಯದಲ್ಲಿ ನುಗ್ಗಿ, ದೇವರ ವಾಕ್ಯ ಹೇಳುತ್ತೆ, ಜಂಗುಳಿಯ ಮಧ್ಯದಲ್ಲಿ ನುಗ್ಗಿ ಆ ಸ್ತ್ರೀ ಬಂದು ದೂರದಿಂದ ಹೀಗೆ ನಿಂತು ಯೇಸುವಿನ ವಸ್ತ್ರದ ಅಂಚನ್ನು ಮುಟ್ಟಿದ್ಲು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಹಳ್ಳಿ ಕಡೆ ಎಲ್ಲ ಹೋದರೆ ಪಿರಿಯಡ್ಸ್ ಆದವರು ಮನೆಯದು ಹೊರಗಡೆ ಕೂರಬೇಕು, ಬೈಬಲ್ ಮುಟ್ಟಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು. ಆದರೆ ಆ ಸ್ತ್ರೀ ಅವತ್ತು ಯೇಸುವನ್ನೇ ಮುಟ್ಟಿದ್ಲು, ಯೇಸುವಿನ ವಸ್ತ್ರವನ್ನೇ ಮುಟ್ಟಿದ್ಲು. ಯೇಸುವಿನಿಂದ ಸೌಖ್ಯದ ಶಕ್ತಿ ಹರಿದು ಬಂತು, ಅವಳು ಸೌಖ್ಯಗೊಂಡ್ಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಮಗಳ ವಿಶ್ವಾಸ, ಯೇಸು ಹೇಳೋದು ಬೇಡ, ಯೇಸು ನೋಡೋದು ಬೇಡ, ನಾನು ಯೇಸುವಿನ ಆ ವಸ್ತ್ರವನ್ನು, ಅಂಚನ್ನು, ಆ ತುದಿಯನ್ನು, ಆ ಟಿಪ್ಪನ್ನು ನಾನು ಮುಟ್ಟಿದರೆ ಸಾಕು, ನಾನು ಸೌಖ್ಯಗೊಳ್ತೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡುವ. ಎಂಥ ವಿಶ್ವಾಸ ಪ್ರಿಯರೇ. ಇಲ್ಲಿ ನಾವು ಕೂತಿದ್ದೀವಿ, ಅಯ್ಯೋ ನನ್ನ ಸಾಲ ತೀರ್ತದೆ ಏನೋ ಯಾರಿಗೆ ಗೊತ್ತು, ಅಯ್ಯೋ ನನ್ನ ಕಷ್ಟ ಮುಗಿತದೆ ಏನೋ ಯಾರಿಗೆ ಗೊತ್ತು, ಅಯ್ಯೋ ಎಷ್ಟು ವರ್ಷದಿಂದ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನನಗೇನು ನಡೀತಾ ಇಲ್ಲ, ಇನ್ನು ಈ ಒಂದು ರಿಟ್ರೀಟಿಂದ ನನ್ನಿಂದ ಏನಾಗುತ್ತೆ. ಇಲ್ಲಿ ಕೂತ ನಾವು ಎಷ್ಟೋ ಮಂದಿ ಹಾಗೆ ನೆನೆಸ್ತಾ ಇರ್ಬೋದು. ಪ್ರಿಯರೇ, ಯೇಸುವಿನ ಸನ್ನಿಧಿಯಲ್ಲಿ ಕೂತ ಮೇಲೆ ಅದು ನಡೆಯುತ್ತೆ. ಭತ್ತದ ಬೆಳೆ ಒಂದು ಸಲ ಕೊಯ್ದ ಮೇಲೆ ಮತ್ತೆ ಅದರಲ್ಲಿ ಫಸಲು ಬರುತ್ತಾ? ಇಲ್ಲ, ಒಂದೇ ಸಲ ಫಸಲು, ಮತ್ತೆ ಬೇಕಾದರೆ ನಾವು ನೆಡಬೇಕು ಅಲ್ವಾ? ಆದರೆ ಒಂದು ಮಾವಿನ ಮರ
ನೆಟ್ಟು ಬೀಜ ಬಿತ್ತಿ ಸುಮಾರು ವರ್ಷ ಆದಮೇಲೆ ಫಲ ಕೊಡೋದು. ಹೌದಲ್ಲ? ಹೌದಲ್ಲ? ಆದರೆ ಒಂದು ಎಷ್ಟು ವರ್ಷ ತಿನ್ಬೋದು ಅಂದಾಜಿಗೆ? ಮಾವಿನ ಫಸಲು ಎಷ್ಟು ವರ್ಷ ತಿನ್ಬೋದು ನಾವು? ಎಷ್ಟು? ತುಂಬ ವರ್ಷ ತಿನ್ಬೋದು. ಎಷ್ಟು ಒಂದು ಅಂದಾಜು? ಮಾವಿನ ಮರ ಯಾರು ನೋಡೇ ಇಲ್ವಾ? ಎಷ್ಟು? ಒಂದು 40-50 ವರ್ಷ, ಜಾಸ್ತಿನೇ ಕೆಲವು ಮರಗಳಿರುತ್ತೆ ಅಲ್ವಾ? ನಾನು ಹುಟ್ಟುವ ಮೊದಲಿದ್ದ ಮರಗಳು ಸಹ ನಮ್ಮ ಮನೇಲಿ ಹೇಳ್ತಾರೆ, ನೀನು ಹುಟ್ಟುವ ಮೊದಲಿದ್ದ ಮರ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ. ಹಾಗೆ ಅಂದರೆ ನಾವು ಪ್ರಾರ್ಥಿಸಿ ಕೂಡ ಅನೇಕ ವರ್ಷಗಳಾದರೂ ಅದು ಫಲಪ್ರದ ಆಗ್ತಾ ಇಲ್ಲ ಅಂದರೆ ಏನೋ ಉನ್ನತವಾದುದು ದೇವರು ನಮಗೆ ಇಟ್ಟಿದ್ದಾರೆ. ಉನ್ನತವಾದುದು ದೇವರು ಇಟ್ಟಿದ್ದಾರೆ. ಆ ವಿಶ್ವಾಸ ನಮ್ಮಲ್ಲಿರಬೇಕು. ಏನೋ ಅಧಿಕವಾದುದು, ಉನ್ನತವಾದುದು, ಮಹೋನ್ನತವಾದುದು, ನಾವು ಯೋಚನೆ ಮಾಡೋದಕ್ಕಿಂತ ಮಿಗಿಲಾಗಿ ದೇವರು ನಮ್ಮ ಜೀವನದಲ್ಲಿ ಏನೋ ಇಟ್ಟಿದ್ದಾರೆ. ಯೇಸು ಕೆಲವು ಕಡೆ ಹೋಗಿ ಓದ ತಕ್ಷಣ ಸೌಖ್ಯ ಆಯಿತು ಅಲ್ವಾ? ಓದ ತಕ್ಷಣ, ಮುಟ್ಟಿದ ತಕ್ಷಣ, ಈಗ ಪಾರ್ಶ್ವವಾಯು ರೋಗಿ ಹತ್ರ ಹೋಗಿ 38 ವರ್ಷಗಳ ಕಾಲ ರೋಗಿಯಾಗಿದ್ದ ಪಾರ್ಶ್ವವಾಯು ರೋಗಿ ಹತ್ರ ಹೋದ ತಕ್ಷಣ, ಹೇಳಿದ ತಕ್ಷಣ ಅವನ ಹಾಸಿಗೆಯನ್ನು ಎತ್ಕೊಂಡು ಹೋಗ್ಬಿಟ್ಟ, ಸೌಖ್ಯಗೊಂಡ ಅಲ್ವಾ? ಯಾಯಿರನ ಮಗಳ ಹತ್ರ ಹೋದ ತಕ್ಷಣ ಎದ್ದೇಳು ಅಂತ ಹೇಳುವಾಗ ಅವಳು ಸೌಖ್ಯಗೊಂಡು ಎದ್ದು ಬಿಟ್ಲು. ಆದರೆ ಇಲ್ಲಿ ನೋಡಿ, ನಾವು ನೋಡಬೇಕು, ಲಾಜರನಿಗೆ ಅಲ್ಲಿ ಸೀರಿಯಸ್ ಆಗಿದೆ ಅಂತ ಯಾರೋ ಬಂದು ಹೇಳಿದರು. ಹೌದಲ್ಲ? ನಿಮ್ಮ ಸ್ನೇಹಿತ ಅಲ್ಲಿ ಸೀರಿಯಸ್ ಆಗಿದ್ದಾನೆ. ಯೇಸು ಹೋಗಲಿಲ್ಲ. ಯಾರೋ ಹೇಳಿದ್ರು, ಇನ್ನೇನು ಅವನು ಸತ್ತೋಗ್ಬಿಡ್ತಾನೆ. ಯೇಸು ಸುಮ್ಮನೆ ಇದ್ದರು. ಎಷ್ಟೋ ಮಂದಿ ಹೇಳಿರ್ಬೋದು. ಎಷ್ಟು ಸಲ ಮಾರ್ತಾ ಮರಿಯನಿಗೆ ಹೋಗಿ ಯೇಸು ಸ್ವಾಮಿ ಟೀ ಕಾಫಿ ಎಲ್ಲ ಕುಡಿದು ಊಟ ಮಾಡಿ ಅಲ್ಲೇ ಇದ್ದರು. ಆದರೂ ಇಷ್ಟು ಸೀರಿಯಸ್ ಅವನ ಸಹೋದರನಿಗೆ ಅಂತ ಹೇಳುವಾಗ ಕೂಡ ಯಾಕೆ ಯೇಸು ಹೋಗ್ತಾ ಇಲ್ಲ ಅಂತ ಎಷ್ಟೋ ಮಂದಿ ಹೇಳ್ತಾ ಇದ್ದಿರ್ಬೋದು. ಆದರೆ ಯೇಸುವಿಗೆ ಗೊತ್ತುಂಟು ಏನು ನಡಿಬೇಕು. ಯೇಸು ಮೆಲ್ಲೆ ಹೋದರು. ಅವನು ಸತ್ತೋದ ಮೇಲೆ ಕೂಡ ಸಾವಿಗೆ ಸಹ ಯೇಸು ಹೋಗಲಿಲ್ಲ. 4ನೇ ದಿನ ಅವನ ಶರೀರ ಕೊಳೆತು ನಾರುವ ಅವಸ್ಥೆಯಲ್ಲಿ ಯೇಸು ಹೋದರು. ದೊಡ್ಡದಾದ ಒಂದು ಅದ್ಭುತವನ್ನು ಮಾಡಿದರು. ನಮ್ಮ ಜೀವನದಲ್ಲಿ ಇವತ್ತು ಪ್ರಾರ್ಥಿಸಿ ಕೂಡ ಏನೂ ಸಂಭವಿಸ್ತಾ ಇಲ್ಲ ಅಂತ ಆದರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಏನೋ ಒಂದು ಮಹತ್ತಾದವನ್ನು ದೇವರು ಇಟ್ಟಿದ್ದಾರೆ ಅಂತೇಳಿ ನಾವು ವಿಶ್ವಾಸಿಸಬೇಕು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ನಿನ್ನೆ ಹೇಳಿದೆ, ನಾನು ಹಿಂದೂ ಕುಟುಂಬದಲ್ಲಿ ಹುಟ್ಟಿದವಳು, ಬ್ಯಾಪ್ಟಿಸಮ್ ತಗೊಂಡಿದ್ದು ಅಂತೇಳಿ. ನಾನು ಪ್ರಾರ್ಥಿಸಿ ನನ್ನ ಅಕ್ಕನಿಗೊಂದು ಮಗಳು ಸಿಕ್ಕಿದಾಗ, ಪರಮಪ್ರಸಾದದಲ್ಲಿ ನಾನು ಪ್ರಾರ್ಥಿಸಿ ನಮ್ಮ ಅಕ್ಕನಿಗೊಂದು ಮಗು ಸಿಕ್ಕಿದಾಗ ನನಗೆ ಏನು ಅನ್ನಿಸ್ತಾ ಇತ್ತು ಅಂದರೆ, ಆ ಯೇಸುವನ್ನು ಹೆಂಗಾದರೂ ಸ್ವೀಕರಿಸಬೇಕು. ಎಷ್ಟು ದಾಹದಿಂದ, ಎಷ್ಟು ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇದ್ದೆ ಅಂತ ಹೇಳಿದರೆ, ನನ್ನ ಯೇಸು ನನ್ನನ್ನು ಮುಟ್ಟುತ್ತಾರೆ ಅಂತ ಹೇಳು. ಅಂದರೆ ನಾನು ವಿಶ್ವಾಸಿಸ್ತೀನಿ, ಯಾರಾದರೂ ಪರಮಪ್ರಸಾದ ತಗೊಂಡ್ರೆ ಯೇಸು ಅವರೊಳಗೆ ಇರುವಾಗ ಆ ಶಕ್ತಿ ಆ ಶರೀರದಲ್ಲಿ ಪ್ರಜ್ವಲಿಸ್ತದೆ. ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂದರೆ, ಪರಮಪ್ರಸಾದ ತಗೊಂಡಿರ್ತಾರಲ್ಲ ಹಾಸ್ಟೆಲಲ್ಲಿ ಮಕ್ಕಳು, ಹೀಗೆ ಪರಮಪ್ರಸಾದ ತಗೊಂಡು ನಿಂತವರ ಹತ್ರ ಪಕ್ಕದಲ್ಲಿ ಹೋಗಿ ಅವ್ರನ್ನ ತಾಗಿಸ್ಕೊಂಡು ನಿಲ್ತಿದ್ದೆ. ನಾನು ಅವರಲ್ಲಿರುವ ಶಕ್ತಿ ನನ್ನಲ್ಲಿ ಬರಲಿ ಅಂದರೆ ಅಂಥ ವಿಶ್ವಾಸ ಆ ಸಣ್ಣ ಪ್ರಾಯದಲ್ಲಿ ನನಗೆ. ಯೇಸುವನ್ನು ಸ್ವೀಕರಿಸಿದವರ ಆ ಶರೀರದಲ್ಲಿ ಆ ಶಕ್ತಿ ನನ್ನ ಶರೀರಕ್ಕೆ, ನನ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಅಷ್ಟು ವಿಶ್ವಾಸ ಆ ಸಣ್ಣ ಪ್ರಾಯದಲ್ಲಿ ನನಗೆ. ಈಗ ನಾನು ಪ್ರಬೋಧನೆ ಮಾಡುವಾಗ ದಿನದಿಂದ ದಿನಕ್ಕೆ ಅದನ್ನು ನಾನು ದಿನ ನೆನೆಸ್ಕೊಳ್ತೀನಿ, ದೇವರೇ ಆ ಸಣ್ಣ ಪ್ರಾಯದಲ್ಲಿದ್ದ ಆ ವಿಶ್ವಾಸ ಈಗಲೂ ನನಗೆ ಕೊಡು ಸ್ವಾಮಿ ಅಂತೇಳಿ. ಏಕೆಂದರೆ ನಾನು ಯೇಸುವನ್ನು ಈಗ ಹೇಗೆ ನಾವು ಕಲಿಬೋದಂದರೆ, ಕೇಳಿ ಕಲಿಬೋದು. ಆ ಸ್ತ್ರೀ, ಆ ರಕ್ತಸ್ರಾವದ ಸ್ತ್ರೀ ಯೇಸುವಿನ ಕುರಿತು ಕೇಳಿದ್ಲು, ಅವಳಿಗೆ ವಿಶ್ವಾಸ ಮೂಡ್ತು, ಅವಳಿಗೆ ಸೌಖ್ಯ ಬಂತು. ನಾನು ಯೇಸುವಿನ ಆ ವಿಶ್ವಾಸದಿಂದ ನಾನು ಪ್ರಾರ್ಥಿಸಿದಾಗ ಅದ್ಭುತ ಆಗಿದೆ, ನನ್ನ ಕಣ್ಣಲ್ಲಿ ನೋಡಿದೆ. ನನ್ನ ಅಕ್ಕನಿಗೊಂದು ಮಗು ಸಿಕ್ಕಿದ್ದನು, ಅದರಿಂದ ನನಗೆ ವಿಶ್ವಾಸ ಮೂಡ್ತು. ಅದಕ್ಕೆ ನಾನು ಹೋಗಿ ಆ ಯೇಸುವನ್ನು ನನಗೆ ಸ್ವೀಕರಿಸಬೇಕು. ಆ ಯೇಸುವನ್ನು ಸ್ವೀಕರಿಸಿದವರಲ್ಲಿ ಕೂಡ ಆ ಯೇಸುವಿನಷ್ಟೇ ಶಕ್ತಿ ಇರ್ತದೆ ಅಂತ ಹೇಳುವ ಆ ವಿಶ್ವಾಸದಲ್ಲಿ ಆ ಸಣ್ಣ ಪ್ರಾಯದಲ್ಲಿ ಹೋಗಿ ಅವ್ರನ್ನ ತಾಗಿಸ್ಕೊಂಡು ನಿಲ್ತಾ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿ ಕಲಿ, ಕೇಳಿ ಕಲಿ. ನೀವು ಇಲ್ಲಿ ಬಂದು ಕೂತಿದ್ದೀರಲ್ವಾ? ಹೌದಲ್ಲ? ಸ್ವಲ್ಪ ನಗ್ತಾ ಹೇಳುವ, ಕೂತಿದ್ದೀರಲ್ವಾ? ಹೌದು, ಕೂತಿದ್ದೀವಿ. ನಮ್ಮ ಇವತ್ತು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀವಿ ಅಲ್ವಾ? ದೇವರ ವಾಕ್ಯ ಯೇಸು. ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ವಾಕ್ಯವಾದವರು ಮನುಷ್ಯರಾಗಿ ಈ ಲೋಕಕ್ಕೆ ಬಂದರು. ಆ ಮನುಷ್ಯರಾದ ಯೇಸುವನ್ನು,
ಆ ಯೇಸುವಿನ ಕುರಿತಾದ ವಾಕ್ಯವನ್ನು, ವಿಷಯಗಳನ್ನು ಇವತ್ತು ನಾವು ಇಲ್ಲಿ ಕೂತು ಆಲಿಸ್ತಾ ಇದ್ದೀವಿ ಅಲ್ವಾ? ಹೌದಲ್ವಾ? ನಮ್ಮಲ್ಲಿ ಏನಾಗ್ತದೆ? ವಿಶ್ವಾಸ ಮೂಡ್ತದೆ. ವಿಶ್ವಾಸ ಮೂಡುವಾಗ ನಮ್ಮ ಜೀವನದಲ್ಲಿ ಆ ವಾಕ್ಯದ ಶಕ್ತಿ ಕಾರ್ಯಗತವಾಗಲಿಕ್ಕೆ ಶುರುವಾಗುತ್ತೆ, ಪ್ರವರ್ತಿಸಲಿಕ್ಕೆ ಶುರುವಾಗುತ್ತೆ ನಮ್ಮ ಜೀವನದಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಬಾರ್ತಿಮೇಯ ನಾವೆಲ್ಲ ನೋಡಿದ್ದೀವಲ್ಲ, ಕೇಳಿದ್ದೀವಲ್ಲ, ಯೇಸು ಒಂದು ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟರು ಅಂತ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವೆಲ್ಲ ತುಂಬ ಸಲ ಓದಿದವರು ಅಲ್ವಾ? ಯೇಸುವನ್ನು ಕುರಿತು ಕೇಳಿದ ಅವನು. ಸತ್ತ ಲಾಜರ್ನಿಗೆ ಜೀವ ಕೊಟ್ಟಿದ್ದಾರೆ, ಪಾರ್ಶ್ವಾಯು ರೋಗಿಗೆ ಸೌಖ್ಯ ಕೊಟ್ಟಿದ್ದಾರೆ, ಹುಟ್ಟು ಕುರುಡನಿಗೆ, ಹುಟ್ಟು ಕುಂಟನಿಗೆ ಸೌಖ್ಯ ಕೊಟ್ಟಿದ್ದಾರೆ ಯೇಸು. ಬಾಯಿ ಬರದವರಿಗೆ ಬಾಯಿ ಮಾತಾಡುವಾಗೆ ಮಾಡಿದ್ದಾರೆ. ಯೇಸುವಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದಿಲ್ಲ. ಜಕಾಯ ಕುಳ್ಳ ಯೇಸುವಿನ ಮಾತಿಗೆ ಮಣಿದು ಮನಪರಿವರ್ತನೆ ಆಗಿ ಇರೋದನ್ನೆಲ್ಲ ದಾನ ಮಾಡಿಬಿಟ್ಟ. ಅಂಥ ವಿಷಯಗಳನ್ನೆಲ್ಲ ಕೇಳಿ 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 ಇವನಲ್ಲಿ ವಿಶ್ವಾಸ ಮೂಡ್ತು. ಇವನೇನು ಮಾಡ್ದ? ತಟ್ಟೆಯನ್ನು ಇದನ್ನು ಎಲ್ಲ ಎಸ್ತು, ಅವನ ಕೋಲ್ನೆಲ್ಲ ಎಸ್ತು, ಯಾರು ತಡಿತಾ ಇದ್ರು ಐ ಡೋಂಟ್ ಕೇರ್ ಅಂತೇಳಿ 2 ಕೈಗಳನ್ನ ಹಿಂಗೆ ಚಾಚ್ಕೊಂಡು, ಉಂಟು ಕುಂಟನಿಗೇನೋ ದಾರಿ ಸರಿ ಗೊತ್ತಾಗುತ್ತಾ, ಅತ್ತ ಇತ್ತ ಹಿಂಗೆ ಓಡಾಡಿರ್ಬೋದು. ಯೇಸುವಿನ ಸ್ವರ ಎಲ್ಲಿ ಬರ್ತಾ ಇದೆ ಅಂತ ಆ ಸ್ವರವನ್ನು ಕೇಳಿ ಅವನು ಓಡಿರ್ಬೋದು. ಯೇಸುವೇ ನನ್ನ ಮೇಲೆ ಕರುಣೆ ತೋರಿ, ದಾವಿದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿ ಅಂತೇಳಿ 2 ಕರಗಳನ್ನು ಮೇಲೆ ಕೆತ್ಕೊಂಡು ಯೇಸುವಿನ ಹತ್ತಿರ ಹೋದ. ಯೇಸು ಕೇಳಿದರು, ನಿನಗೆ ಏನು ಬೇಕು? ಇವತ್ತು ಇಲ್ಲಿ ಕೂತಿರೋ ಒಬ್ಬೊಬ್ಬರು ನೋಡಿ ಯೇಸು ಕೇಳ್ತಾ ಇದ್ದಾರೆ, ಏನು ಬೇಕು? ಅವನಿಗೆ ಬೇರೆ ಏನು ಬೇಡ. ಅವನು ಹೇಳ್ದ, ಸ್ವಾಮಿ ನನಗೆ ಕಣ್ಣು ಬೇಕು, ನಿಮ್ಮನ್ನು ನೋಡಬೇಕು, ಈ ಪ್ರಪಂಚವನ್ನು ನೋಡಬೇಕು, ಈ ಪ್ರಪಂಚ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ನನಗೆ ನೋಡಬೇಕು. ಇಲ್ಲಿರುವ ಒಬ್ಬೊಬ್ಬರ ಹತ್ರ ಇವತ್ತು ಯೇಸು ಪಕ್ಕದಲ್ಲಿ ಬಂದು ಕೇಳ್ತಾರೆ, ನಿನಗೆ ಏನು ಬೇಕು? ಹೇಳಲಿಕ್ಕೆ ನಾವು ಶಕ್ತರಾಗಿರಬೇಕು. ಆ ವಿಶ್ವಾಸ ಇರಬೇಕು. ಅವನಿಗೆ ಗೊತ್ತು, ಅಯ್ಯೋ ಯೇಸು ಏನು ಮಾಡಲಿಕ್ಕಾಗತ್ತೆ ಅಂತ ಅವನಿಗೆ ಹೇಳಲಿಲ್ಲ. ಸ್ವಾಮಿ ನನಗಿದು ಬೇಕು, ಪರ್ಟಿಕ್ಯುಲರ್ ಆಗಿ ಇದು ಬೇಕು ಅಂತ ಹೇಳ್ದ. ಅಂದರೆ ಯೇಸು ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ಅವನಲ್ಲಿ. ಅವನು ಹೇಳ್ದ, ಕಣ್ಣು ಬೇಕು, ನೀನು ವಿಶ್ವಾಸಿಸ್ತೀಯಾ? ಯೇಸು ಕೇಳಿದ್ರು, ನೀನು ನಂಬ್ತೀಯಾ? ನಾನು ನಂಬ್ತೀನಿ, ನನಗೆ ಕಣ್ಣು ಬೇಕು. ಯೇಸು ಹೇಳಿದ್ರು, ನಿನಗೆ ಕಣ್ಣು ಬಂತು, ಹೋಗು. ತಟ್ಟೆ ಕೋಲು ಎಲ್ಲ ಎಸ್ತುಬಿಟ್ಟು ಹಾಲೆಲೂಯ್ಯ ಹಾಲೆಲೂಯ್ಯ ಅಂತ ಹೇಳ್ಕೊಂಡು ಓಡ್ಬಿಟ್ಟ. ಪ್ರಿಯರೇ, ವಿಶ್ವಾಸ. ನಮ್ಮ ತಮ್ಮನ ಹೆಂಡತಿಯೆಲ್ಲ ಮೊದಲು ಮಡಿಕೇರಿಯಲ್ಲಿದ್ದರು, ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ನಾನು ಯಾವಾಗಲೂ ಹೇಳ್ತಿದ್ದೆ, ನಮ್ಮ ಮನೆಯಲ್ಲಿ ಪ್ರಾರ್ಥಿಸುವಾಗ ಮಕ್ಕಳ ಹತ್ರ ಹೇಳ್ತಿದ್ದೆ, ನಮ್ಮ ಕುಟುಂಬ ಖಂಡಿತವಾಗಿಯೂ ಯೇಸುವಲ್ಲಿ ಬರ್ತದೆ, ಖಂಡಿತವಾಗಿ ಯೇಸುವನ್ನು ನಂಬ್ತಾರೆ. ಆಗ ನನ್ನ ಮಗಳು ಕೇಳ್ತಿದ್ಲು, ಮಮ್ಮಿ ಅದು ಹೆಂಗೆ ಸಾಧ್ಯ? ಅವರು ಹಂಗೆ ವಿಗ್ರಹಾರಾಧನೆಯಲ್ಲಿದ್ದಾರೆ. ನಿಜ ಹೇಳೋದಾದರೆ, ಮೊದಲು ನನ್ನ ಅಮ್ಮ ತಮ್ಮ ಎಲ್ಲ ತುಂಬ ಫೇತಲ್ಲಿದ್ದರು. ಹಿಂದೂವಲ್ಲಿ ಮದುವೆ ಮಾಡ್ಕೊಂಡು ಬಂದಾಗ ಏನಾಯಿತು ಅಂತ ಹೇಳಿದರೆ, ಅವಳ ಆ ಕಲ್ಚರಿಗೆ ಅವರು ಅಡ್ಜಸ್ಟ್ ಆಗಿ ಹೋದರು. ಟೆಂಪಲಿಗೆ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು, ಭಟ್ರ ಹತ್ರ ಹೋಗೋದು. ಆಗ ನನಗೆ ತುಂಬ ನೋವಾಗ್ತಿತ್ತು. ಆದರೆ ನಾನೇನು ಅವ್ರ ಹತ್ರ ಹೇಳಕ್ಕೆ ಹೋಗಿಲ್ಲ, ನೀವು ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಅಂತ ಹೇಳಿಲ್ಲ. ನನ್ನ ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳೋ ವಿಶ್ವಾಸ ನನಗಿತ್ತು. ದಿನಾ ಮೊಣಕಾಲೂರಿ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೆ. ಇಲ್ಲಿ ಕೂತಿರುವ ಎಷ್ಟೋ ಮಂದಿ ನೀವು ಪ್ರಾರ್ಥನೆಗೆ ಬಂದಿದ್ದೀರಾ. ನಿಮ್ಮ ಗಂಡ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ವಿಶ್ವಾಸದಲ್ಲಿ ಇಲ್ಲದಿದ್ದರೆ ಅವರಿಗಾಗಿ ಪ್ರಾರ್ಥಿಸಲಿಕ್ಕೆ ಶುರು ಮಾಡಿ. ನಾವು ಹೇಳಿ ಈ ಲೋಕದಲ್ಲಿ ಯಾರೂ ಕೇಳಲ್ಲ. ಯಾವಾಗ ಪವಿತ್ರಾತ್ಮರು ಅವರ ಜೀವನದಲ್ಲಿ ಕೆಲಸ ಮಾಡ್ತಾರೋ, ಅವರಲ್ಲಿ ವಿಶ್ವಾಸವನ್ನು ಮೂಡಿಸ್ತಾರೋ, ತನ್ನಿಂದ ತಾನೇ ಅವರೇ ಬದಲಾಗ್ತಾರೆ. ಪ್ರಿಯರೇ, ನಾನು ಅವ್ರ ಹತ್ರ ಏನೂ ಹೋಗಿ ಹೇಳಲಿಲ್ಲ, ನೀನು ಬದಲಾಗು, ಯೇಸುವೇ ರಕ್ಷಕ, ಯೇಸು ಒಬ್ಬರೇ ದೇವರು, ಯೇಸು 10ರಲ್ಲಿ 11ನೆಯ ದೇವರಲ್ಲ, ಯೇಸುವೇ ಒಬ್ಬರು ದೇವರು. ಅವ್ರ ಹತ್ರ ಏನು ನಾನು ಹೇಳಕ್ಕೆ ಹೋಗಿಲ್ಲ. ನಾನು ಸುಮ್ಮನೆ ಪ್ರಾರ್ಥಿಸೋಕ್ಕೆ ಶುರು ಮಾಡಿದೆ. ನನ್ನ ಜೊತೆಗಿರುವವರು ಸಹ ಹೇಳ್ತಾ ಇದ್ದರು, ನಿಜ ಅವರೆಲ್ಲ ಬರಲಿಕ್ಕೆ ಉಂಟಾ, ಎಂಥ ನಂಬಿಕೆ ನಿಂದು ಹೇಳಿ ನೆಗಡ್ತಾ ಇದ್ರು. ಮನೇಲಿ ಕೂಡ, ನಮ್ಮ ಮನೇಲಿ ಮಕ್ಕಳು ಯಾವಾಗಲೂ ನೆಗಡೋದು. ದಿನಾ ಪ್ರಾರ್ಥಿಸುವಾಗ ಒಂದೇ, ಯೇಸುವೆ ತಾಯಿ ತಮ್ಮ ಅಕ್ಕನ ಕುಟುಂಬ ಎಲ್ಲ ನಿನ್ನನ್ನು ನಂಬಬೇಕು, ವಿಶ್ವಾಸಿಸಬೇಕು, ನೀನೊಬ್ಬನೇ ಏಕದೇವರು ಅಂತ ನಂಬಬೇಕು ಅಂತೇಳಿ ದಿನಾ ಕುಟುಂಬ ಪ್ರಾರ್ಥನೆಯಲ್ಲಿ ಏನೋ ಬಾಹ್ಯಾಟ ಮಾಡಿದ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದೆ. ದೇವರಿಗೇನು ಕಿವಿ ಕೇಳಲ್ವಾ, ದಿನ ಹೇಳ್ಬೇಕಾ? ಆದರೆ ನಂದೇನೋ ಅದು ವಿಶ್ವಾಸ. ಪ್ರಾರ್ಥಿಸ್ತಿದ್ದೆ. 2 ವರ್ಷದ ಹಿಂದೆ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಬಂದಾಗಲೂ ಕೂಡ ಅಲ್ಲಿ ಟೆಂಪಲಿಗೆಲ್ಲ ಹೋಗ್ತಾಯಿದ್ರು. ನಾನು ಏನು ಹೇಳಕ್ಕೆ ಹೋಗಿಲ್ಲ. ಏನೋ ಅವರ ಜೀವನದಲ್ಲೇ ಬದಲಾವಣೆ ಆಯಿತು. ಮೊನ್ನೆ ನಾವೊಂದು ಫ್ಲ್ಯಾಟ್ ನೋಡೋಕ್ಕೆ ಹೋಗಿದ್ವಿ, ನಾನು ನನ್ನ ತಮ್ಮ. ಆಗ ನನ್ನ ನಾದಿನಿ ಮತ್ತು ತಮ್ಮ ಹೇಳ್ತಾಯಿದ್ರು,
ಅಲ್ಲಿ ಒಂದು 3-4 ಟೆಂಪಲ್ಸ್ ಎಲ್ಲ ಇತ್ತು. ಅಲ್ಲಿ ಏನೋ ಒಂದು ಭಜನೆ ಎಲ್ಲ ಮಾಡ್ತಾಯಿದ್ರು. ಆಗ ಅವ್ರು ಹೇಳ್ತಾಯಿದ್ರು, ಇನ್ನೂ ನಮಗೆ ಇಂಥ ಏರಿಯಾ ಬೇಡ, ಚರ್ಚ್ ಪಕ್ಕದಲ್ಲಿ ಇರುವಂತಹ ಒಂದು ಏರಿಯಾದಲ್ಲಿ ಮನೆ ಸಿಕ್ಕಿದರೆ ಸಾಕು, ಇಂಥ ಏರಿಯಾ ಬೇಡ. ನಾನು ಸುಮ್ಮನೆ ಕೂತೆ, ನನ್ನ ಮಗಳು ನನ್ನ ಮುಖ ನೋಡಿಲ್ಲ, ನಾನು ಅವಳ ಮುಖ ನೋಡಿದೆ, ಸುಮ್ಮನೆ ಕೂತೆ. ಸ್ವಲ್ಪ ದೂರ ಬರುವಾಗ ಅವ್ರು ಹೇಳ್ತಾರೆ, ಆದಷ್ಟು ಬೇಗ ಬ್ಯಾಪ್ಟಿಸಮ್ ತಗೊಂಡ್ಬಿಡ್ತೀವಿ ನಾವು, ಎಷ್ಟು ದಿನ ಈ ಬಂಧನದಲ್ಲೇ ಕಳೆಯೋದು ನಾವು, ಬ್ಯಾಪ್ಟಿಸಮ್ ಸಿಕ್ಕಿದರೆ ಮಾತ್ರ ನಮಗೆ ಮುಕ್ತಿ ಆಗೋದು. ಯೇಸುವಲ್ಲಿ ಬಂದಿದ್ದೀವಿ, ಇನ್ನೂ ತಿರುಗಿ ಹೋಗಲಿಕ್ಕೆ ಆಗೋದಿಲ್ಲ. ಯೇಸು ಒಬ್ಬರೇ ಜೀವಂತ ದೇವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ವಿಶ್ವಾಸ ಬಿಡದೆ ಪ್ರಾರ್ಥಿಸಿ ಪ್ರಿಯರೇ, ವಿಶ್ವಾಸಿಸಿ ಪ್ರಾರ್ಥಿಸಿ. ಯೇಸುವಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ ಅಂತೇಳಿ ಪ್ರಾರ್ಥಿಸಿ. ಒಂದು 4-5 ವರ್ಷದ ಹಿಂದೆ ಸೆಮಿನರಿಯಿಂದ ನನಗೊಂದು ಕಾಲ್ ಬಂತು. ಒಂದು ಸಹೋದರ ನನಗೆ ಕಾಲ್ ಮಾಡಿ ಹೇಳ್ದ, ಸೆಮಿನರಿಯಲ್ಲಿ ಔಟಿಂಗ್ ಬಿಡ್ತಾರಲ್ವ, ಇಲ್ಲಿ ಸೆಮಿನರಿ ಬಾಯ್ಸ್ ಇದ್ದೀರಲ್ಲ, ಔಟಿಂಗ್ ಬಿಡ್ತಾರಲ್ವ ನಿಮಗೆ, ಹಂಗೆ ಔಟಿಂಗ್ ಹೋಗುವಾಗ ಒಂದು ಹುಡುಗ ನನಗೆ, ಒಂದು ಬ್ರದರ್ ನನಗೆ ಕಾಲ್ ಮಾಡಿ ಹೇಳಿದರು, ಸಿಸ್ಟರ್ ನಾನು ಇಂಥ ಸೆಮಿನರಿಯಲ್ಲಿರುವ ಬ್ರದರ್, ನನಗೆ ಇನ್ನು ಸ್ವಲ್ಪ ದಿನದಲ್ಲೇ ಪಟ್ಟ ಸಿಗುತ್ತೆ, ಆದರೆ ನನಗೆ ಏನೋ ಫಾದರ್ ಆಗಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ನನಗಾಗಿ ಪ್ರಾರ್ಥಿಸಿ. ನಮ್ಮಮ್ಮ ತುಂಬ ಪ್ರಾರ್ಥಿಸಿ ನನ್ನನ್ನು ಸೆಮಿನರಿಗೆ ಕಳಿಸಿದರು. ಆದರೆ ನನಗೇನೋ ಪ್ರಾರ್ಥಿಸಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಫಾದರ್ ಅಂಗಿ ಹಾಕ್ಕೊಂಡು ಯಾವಾಗಲೂ ಪೂಜೆ ಮಾಡಿಕೊಂಡು ಯಾವ ಎಂಜಾಯ್ಮೆಂಟ್ ಇಲ್ಲದೆ ಯಾರಿಗೆ ಇರೋಕ್ಕಾಗತ್ತೆ? ನನ್ನಿಂದ ಆಗಲ್ಲ ಸಿಸ್ಟರ್, ನಾನು ಬಿಟ್ಟು ಬಂದುಬಿಡ್ತೀನಿ. ನಮ್ಮಮ್ಮನಿಗೆ ನೀವೇ ಹೇಳಿ ಅರ್ಥ ಮಾಡಿ ನಮ್ಮಮ್ಮನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ನಾನು ಹೇಳಿದೆ, ನಾನು ನಿನಗಾಗಿ ಪ್ರಾರ್ಥಿಸ್ತೀನಿ, ಯೇಸುವಿಗೆ ಅಸಾಧ್ಯ ಯಾವುದಿಲ್ಲ. ನೀವು ಏನು ಪ್ರೇಯರ್ ಮಾಡಿದ್ದು ಪ್ರಯೋಜನ ಇಲ್ಲ, ನನಗೆ ಆಗೋದಿಲ್ಲ ಸೆಮಿನರಿಲಿರೋಕ್ಕೆ, ನಾನು ಬಿಟ್ಟು ಬರ್ತೀನಿ. ನಾನು ಹೇಳಿದೆ, ಯೇಸುವಿಗೆ ಅಸಾಧ್ಯ ಯಾವುದಿಲ್ಲ. ಯಾವ ಅಸಾಧ್ಯ ಇಲ್ಲದಿದ್ದರೂ ನಾನು ಮನಸ್ಸು ಮಾಡಬೇಕಲ್ಲ. ಆ ಬ್ರದರ್ ಹೇಳಿದ್ದು ನನ್ನ ಹತ್ರ, ಯೇಸುವಿಗೆ ಅಸಾಧ್ಯ ಇಲ್ಲ, ನನಗೆ ಗೊತ್ತು ಯೇಸುವಿಗೆ ಸಾಧ್ಯ, ಆದರೆ ನಾನು ಮನಸ್ಸು ಮಾಡಬೇಕಲ್ಲ. ನಾನು ಹೇಳಿದೆ, ನಿನಗೆ ಹೊಸ ಹೃದಯವನ್ನು ಕೊಟ್ಟು ನಿನ್ನಲ್ಲಿ ವಿಶ್ವಾಸ ತುಂಬಿಸಿ ಒಂದು ಒಳ್ಳೆಯ ಗುರುವನ್ನಾಗಿ ಮಾಡಲಿಕ್ಕೆ ನನ್ನ ಯೇಸುವಿಗೆ ಸಾಧ್ಯ. ಸುಮ್ಮನೆ ಫೋನ್ ಇಟ್ಟ ಹೋದ, ಮತ್ತು ಕಾಂಟ್ಯಾಕ್ಟ್ ಇಲ್ಲ. ನಾನು ಆ ನಂಬರ್ ಸೇವ್ ಮಾಡಿಕೊಂಡೆ, ಯಾಕೆಂದರೆ ಅವನ ಸೆಲ್ಲಲ್ಲ ಅದು, ಅವನ ಅಕ್ಕನ ಸೆಲ್ಲದು. ನಂಬರ್ ಸೇವ್ ಮಾಡಿಕೊಂಡೆ, ಸುಮ್ಮನೆ ಇದ್ದೆ. ಅವನ ರಜಕ್ಕೆ ಮನೆಗೆ ಬಂದ, ನಾನೇ ಅವರ ಮನೆಗೆ ಹೋದೆ. ನಾನು ಹೋಗಬಾರ ಅಂತ ಹೇಳೋದು, ಯಾಕೆಂದರೆ ನನಗಿಂತ ತುಂಬ ಚಿಕ್ಕವನು, ನನಗೆ ತಮ್ಮನ ಥರ. ಅವರ ಮನೆಗೆ ಹೋದೆ, ಹೀಗೆ ಮಾತಾಡಿದೆ. ತುಂಬ ಇನ್ಸಿಡೆಂಟ್ಸ್, ಬೈಬಲ್ ಇನ್ಸಿಡೆಂಟ್ಸೇ ತಗೊಂಡು ಹೇಳಿದೆ. ನಾನು ಹೇಳಿದೆ, ಅಬ್ರಹಾಮ ವಿಶ್ವಾಸದ ಪಿತಾಮಹ. ದೇವರು ಅವನಿಗೆ ಎಷ್ಟೋ ವರ್ಷದ ಹಿಂದೆ ವಾಗ್ದಾನ ಮಾಡಿದರು, ನಿನಗೆ ಒಬ್ಬ ಮಗನನ್ನು ಕೊಡ್ತೀನಿ ಅಂತ. ಕೊಟ್ಟೇ ಇಲ್ಲ. ಎಷ್ಟೋ ವರ್ಷಗಳು ಕಲಿತು ಅವನಿಗೆ 100 ವರ್ಷ ಪ್ರಾಯ ಇರುವಾಗ ಅವನ ಪತ್ನಿ 80 ವರ್ಷ, ಸಾರಳಿಗೆ 80 ವರ್ಷ ಇರುವಾಗ ಪಿರಿಯಡ್ಸ್ ಎಲ್ಲ ಸ್ಟಾಪ್ ಆಗಿ, ಇನ್ನೇನು ಅಜ್ಜಿ ಮುದುಕಿ ಪರಲೋಕ ನಮ್ಮ ಮರಿಯ ಹೇಳ್ಕೊಂಡು ಇಬ್ಬರು ಕಳೆಯುವ ಆ ಪ್ರಾಯದಲ್ಲಿ ದೇವರು ಅವರಿಗೊಂದು ಮಗುವನ್ನು ಕೊಟ್ಟರು. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇದೆಯಾ? ಹಾಗೆ ಮಾತಾಡ್ತಾ ತುಂಬ ಬೈಬಲ್ ಇನ್ಸಿಡೆಂಟ್ಸ್ ಇದೆಲ್ಲ ಹೇಳಿ ಆಗುವಾಗ ಅವನಿಗೆ ಅಂಥ ನಂಬಿಕೆಯೂ ಬರಲಿಲ್ಲ. ನಾನು ಹೇಳಿದೆ, ನಾಳೆ ನನಗೆ ಒಂದು ಕಡೆ ರಿಟ್ರೀಟ್ ಇದೆ, ನೀನು ಬರ್ತೀಯಾ ನನ್ನ ಜೊತೆ? ಅವನು ಹೇಳ್ದೆ, ಎಸ್ ನಾನು ಬರ್ತೀನಿ. ಎಲ್ಲಿ ಅಕ್ಕ ರಿಟ್ರೀಟ್, ಅಡ್ರೆಸ್ ಕೊಡಿ. ನಾನು ಹೇಳಿದೆ, ರಿನ್ಯೂವಲ್ ರಿಟ್ರೀಟ್ ಸೆಂಟ್ರ್, ಬ್ಯಾಂಗ್ಳೂರಲ್ಲಿ ರಿಟ್ರೀಟ್ ಸೆಂಟ್ರ್ ಇದೆ, ರಿನ್ಯೂವಲ್ ರಿಟ್ರೀಟ್ ಸೆಂಟ್ರ್ ಅಂತ, RRC, ಅಲ್ಲಿಗೆ ಬಂದು ಕೂರು. ನೈಟ್ ವಿಷನಲ್ಲಿ ಇವತ್ತು ನನ್ನ ಟಾಕ್ ಇದೆ, ನೀನು ಬಂದು ಕೂತ್ಕೋ. ಅಕ್ಕ ನಿದ್ದೆ ಕೆಟ್ಟಲ್ಲ, ನನ್ನಿಂದ ಪ್ರೇಯರ್ ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ಪರವಾಗಿಲ್ಲ, ಒಂದು ದಿನ ಯೇಸುವಿಗಾಗಿ ಅಲ್ಲದಿದ್ದರೆ ನನಗಾಗಿ ಬಂದು ಕೂರು, ನೀನು ಕೂರು ಅಲ್ಲಿ. ನಾನು ಅಲ್ಲಿ ಅವನ ಕೂರಿಸಿದೆ. ನಾನು ಹೇಳಿದೆ, ದೇವರ ವಾಕ್ಯದ ಬಗ್ಗೆ ಅವತ್ತು ಸಾರುವಾಗ ನಾನು ಹೇಳಿದೆ, ದೇವರ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಅಂತ ಹೇಳಿದರೆ, ಹಿಬ್ಬಾಯಿ ಕತ್ತಿಗಿಂತಲೂ ಆರಿತವಾದ ಕೀಳು ಮಜ್ಜೆ ಮಾಂಸಖಂಡಗಳನ್ನು ತೂರಿ ಹೋಗುವ ಶಕ್ತಿ ಯೇಸುವಿಗೆ ಇದೆ ಅಂತ ಅದರ ಬಗ್ಗೆ ಹೇಳಿ ಹೀಗೆ ಪ್ರಬೋಧನೆ ಮಾಡ್ತಾ ಇರುವಾಗ ಅಲ್ಲಿ ಇದರ ಮೇಲೆ, ಹಾಸಿಗೆಯ ಮೇಲೆ ಒಂದು ಪೇಷಂಟ್ ಮಲಗಿದ್ರು. ಎಷ್ಟೋ ವರ್ಷದಿಂದ ಎದ್ದು ನಡೀಲಿಕ್ಕೆ ಆಗದಂತಹ ಪೇಷಂಟ್. ಆ ವಾಕ್ಯ ಹೇಳಿ ಸ್ತುತಿಸ್ತಾ ಇರುವಾಗ ಆ ವ್ಯಕ್ತಿ ಮನಸ್ಸೊಳಗೆ ಹೇಳ್ಕೊಂಡ್ರಂತೆ, ಯೇಸುವೆ, ಅಂಥ ವಾಕ್ಯ, ಕೀಳು ಮಜ್ಜೆ ಮಾಂಸಖಂಡಗಳು ನರನಾಡಿಗಳನ್ನು ತೂರಿ ಹೋಗುವ ಆ ವಾಕ್ಯದ ಶಕ್ತಿ ನನ್ನ ಮೇಲೆ ಇಳಿದು ಬರೋದಾದರೆ, ಅದು ನಿಜವಾದರೆ ಅವರು ವಿಶ್ವಾಸಿಸಿದಂತೆ ನಿಜವಾಗಿಯೂ ನನ್ನ ಸಾಕ್ಷಿ ಹೇಳ್ಕೊಂಡೆ. ನಾನು ಹೇಳಿದೆ,
ಇಂಥ ಕಾಯಿಲೆಗಳೆಲ್ಲ ನನಗಿತ್ತು, ದೇವರು ನನ್ನನ್ನು ವಾಸಿ ಮಾಡಿದರು. ನನ್ನ ಕುಟುಂಬದಲ್ಲಿ ಇಂಥ ಕಷ್ಟಗಳಿತ್ತು, ದೇವರು ಅದನ್ನು ವಾಸಿ ಮಾಡಿದರು. ನೀವು ವಿಶ್ವಾಸಿಸಿ, ದೇವರ ವಾಕ್ಯಕ್ಕೆ ಅಂಥ ಶಕ್ತಿ ಇದೆ, ಅಂಥ ಶಕ್ತಿ ಇದೆ, ನೀವು ವಿಶ್ವಾಸಿಸಿ ಅಂತ ನಾನು ಹೇಳ್ಕೊಂಡು ಹೀಗೆ ಪ್ರಬೋಧನೆ ಮಾಡುವಾಗ ಹಾಸಿಗೆಯಲ್ಲಿ ಎಷ್ಟೋ ವರ್ಷ 10-15 ವರ್ಷದಿಂದ ಮಲಗಿದ್ದ ಆ ವ್ಯಕ್ತಿ ಎದ್ದು ಸ್ಟೇಜಿಗೆ ಓಡಿ ಬರಲಿಕ್ಕೆ ಶುರು ಮಾಡಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ಅಲ್ಲಿ ನಿಂತು ಹೇಳಿದೆ, ಆ ಬಲಿಪೀಠದ ಮೇಲೆ ಆ ಪ್ರಬೋಧನೆ ಮಾಡುವಾಗ ನಾನು ಹೇಳಿದೆ, ಒಂದು ಸಾಧಾರಣ ಒಂದು ಸ್ತ್ರೀ, ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ಒಂದು ಸ್ತ್ರೀ ಪ್ರಬೋಧನೆ ಮಾಡಿ ದೇವರ ವಾಕ್ಯವನ್ನು ಹೇಳುವಾಗ ಇಷ್ಟೊಂದು ಶಕ್ತಿ ಇದೆ ಅಂದರೆ, ದೇವರಿಂದ ಆರಿಸಲ್ಪಟ್ಟ ಯಾಜಕರು, ಕನ್ಯಾಸ್ತ್ರೀಯರು ದೇವರ ವಾಕ್ಯವನ್ನು ಸಾರಲಿಕ್ಕೆ ಶುರು ಮಾಡಿದರೆ ಇನ್ನೆಷ್ಟು ಅದ್ಭುತ ಈ ಪ್ರಪಂಚದಲ್ಲಿ ನಡೆಯೋದಿಲ್ಲ. ನೀವೊಂದು ಸಲ ವಿಶ್ವಾಸಿಸಿ ನೋಡಿ, ಒಂದು ಸಲ ಯೋಚನೆ ಮಾಡಿ ನೋಡಿ ಅಂತ ಹೇಳುವಾಗ ಆ ಸೆಮಿನರಿಯಲ್ಲಿ ಓದ್ತಾ ಇದ್ದ ಹುಡುಗನ ಕಣ್ಣಲ್ಲಿ ಬಳಬಳ ಬಳಬಳ ನೀರು ಬರಲಿಕ್ಕೆ ಶುರುವಾಯಿತು. ನಾನೇನು ಟಾಕ್ ಕೊಟ್ಟು ಇಳಿದು ಹೋಗುವಾಗ ಅವನು ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಅವನು ಹೇಳ್ದ, ಅಕ್ಕ, ಜೀವ ಹೋದರೂ ಪರವಾಗಿಲ್ಲ, ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಒಂದು ಒಳ್ಳೆ ಗುರು ಆಗ್ತೀನಿ, ನಾನು ದೇವರ ವಾಕ್ಯವನ್ನು ಲೋಕಕ್ಕೆ ಸಾರ್ತೀನಿ. ಪ್ರೈಸ್ ದ ಲಾರ್ಡ್. ನಾನು ವಿಶ್ವಾಸ್ತೀನಿ ಅಕ್ಕ, ನಾನು ವಿಶ್ವಾಸ್ತೀನಿ ನಮ್ಮ ಯೇಸುವಿಗೆ, ನೀವು ಪ್ರೀತಿಸುವ ಯೇಸುವಿಗೆ, ನೀವು ನಂಬುವ ಯೇಸುವಿಗೆ, ನನ್ನನ್ನು ಸೃಷ್ಟಿ ಮಾಡಿದ ಯೇಸುವಿಗೆ ಶಕ್ತಿ ಇದೆ ಅಂತ ನಾನು ವಿಶ್ವಾಸಿಸ್ತೀನಿ. ನಾನು ಮೊನ್ನೆ ಹೇಳುವಾಗ ಅವನು ಹೇಳಿದ್ದ, ಒಂದು ವಾರದ ಮೊದಲು ಹೇಳುವಾಗ ಹೇಳಿದ್ದ, ಯೇಸುವಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಆದರೆ ನನ್ನ ಮನಸ್ಸಿಗೆ ಅದು ಬರಬೇಕಲ್ಲ, ನನ್ನ ಮನಸ್ಸಿಗೆ ಬರಬೇಕಲ್ಲ. ನಾನು ಹೇಳಿದೆ, ಯೇಸುವಿಗೆ ಅಸಾಧ್ಯ ಯಾವುದಿಲ್ಲ, ನಿನಗೆ ಒಂದು ಹೊಸ ಹೃದಯವನ್ನು ಕೊಟ್ಟು ನೀನು ಸೆಮಿನರಿಯಲ್ಲಿ ಉಳಿವಾಗೆ ಮಾಡಲಿಕ್ಕೆ ನನ್ನ ಯೇಸುವಿಗೆ ಸಾಧ್ಯ. ಆ ಕಾರ್ಯವನ್ನು ಯೇಸು ಮಾಡಿದರು ಅಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ಒಂದು ಒಳ್ಳೆ ಗುರುವಾಗಿ, ಒಂದು ಬೈಬಲ್ ಸಾರುವ ಪ್ರಬೋಧನಕ್ಕಾಗಿ ಇವತ್ತಿಗೂ ನನ್ನ ಹತ್ರ ಹೇಳ್ತಾನೆ, ಅಕ್ಕ, ಯೇಸು ಎಷ್ಟು ಅದ್ಭುತ ಮಾಡ್ತಾ ಇದ್ದಾರೆ ದಿನ 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 ನಮ್ಮ ಜೀವನದಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ವಿಶ್ವಾಸಿಸಿ ಪ್ರಿಯರೇ, ವಿಶ್ವಾಸಿಸಿ. ಶಿಷ್ಯಂದಿರು ಹೋಗಿ ಯೇಸು ಹತ್ರ ಕೇಳಿದರು, ನಾನು ವಿಶ್ವಾಸಿಸ್ಬೇಕಾದ್ರೆ ಏನು ಮಾಡಬೇಕು? ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ. ಇಲ್ಲಿ ಕೂತವರು ಸಹ ಹೇಳ್ಬೋದು, ನನಗೆ ಯೇಸು ಅಂದರೆ ಗೊತ್ತು, ನಂಬ್ತೀನಿ, ಎಲ್ಲ ಉಂಟು, ಆದರೆ ಪ್ರೇಯರ್ ಮಾಡೋಕ್ಕಾಗೋದಿಲ್ಲ, ಅಂಥ ವಿಶ್ವಾಸ ಬರ್ತಾ ಇಲ್ಲ. ಯೇಸು ಹೇಳಿದ್ರು, ಸಾಸುವೆ ಕಾಳಿನಷ್ಟು ನಂಬಿಕೆ ನಿನ್ನಲ್ಲಿದ್ದು ಈ ಬೆಟ್ಟವನ್ನು ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಬೀಳುತ್ತೆ. ಸಾಸುವೆ ಕಾಳು ಎಲ್ಲ ಕಾಳುಗಳಲ್ಲಿ ಸಣ್ಣ ಕಾಳು, ಹೌದಲ್ಲ? ಆದರೆ ಪೂರ್ಣವಾದ ಕಾಳು ಅದು, ಫುಲ್ಫಿಲ್ ಆದ ಕಾಳು ಅದು. ಅದಕ್ಕೆ ಹೋಲಿಲ್ಲ, ಅದಕ್ಕೆ ಪೂರ್ಣತೆಯಿಂದ ಗಾಳಿ ಹೋಗೋದಿಲ್ಲ, ಪೂರ್ಣತೆಯಿಂದ ತುಂಬಲ್ಪಟ್ಟ ಒಂದು ಕಾಳು ಸಾಸುವೆ ಕಾಳು. ಆ ಕಾಳಿನಂತೆ ಪೂರ್ಣವಾದ ವಿಶ್ವಾಸ ನಿಮ್ಮಲ್ಲಿದ್ದರೆ, ಪೂರ್ಣವಾದ ವಿಶ್ವಾಸ ನಿನ್ನಲ್ಲಿಟ್ಟು ನೀನು ಏನು ಬೇಕಾದರೂ ಕೇಳು, ಯೇಸು ಕೊಟ್ಟೇ ಕೊಡ್ತಾರೆ. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಆ ಪಾರ್ಶ್ವವಾಯು ರೋಗಿಯನ್ನು ಒತ್ತು ತಂದವರ ವಿಶ್ವಾಸವನ್ನು ನೋಡಿ ಯೇಸು ಅವರಿಗೆ ಸೌಖ್ಯ ಕೊಟ್ಟರು. ನಾನು ಫಸ್ಟ್ ದಿನ ನನ್ನ ಹತ್ರ ಬ್ರದರ್ ಹೇಳಿಸಿದ್ರು ಆ ಸಾಕ್ಷಿ. ನಾನು ಇಲ್ಲಿ ರಿಟ್ರೀಟಿಗೆ ಬರಲಿಕ್ಕೇ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಹೋಗುವ ದಾರಿಯಲ್ಲಿ ಒಂದು ಸ್ತ್ರೀ ಒಂದು ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಆಟೋ ಸ್ಟ್ಯಾಂಡ್ ಹತ್ರ, ನಮ್ಮ ಚರ್ಚ್ ಪಕ್ಕನೇ ನಮ್ಮ ಮನೆ, ಆ ಚರ್ಚ್ ಹತ್ರ ಒಂದು ಆಟೋ ಸ್ಟ್ಯಾಂಡ್ ಇದೆ TC ಪಾಳ್ಯದಲ್ಲಿ. ಅಲ್ಲಿ ನಿಂತ್ಕೊಂಡು ಆ ಸ್ತ್ರೀ ನನ್ನ ಕರೆದ್ಲು, ಸಿಸ್ಟರ್ ಮಂಜುಳಾ ಸ್ವಲ್ಪ ಬನ್ನಿ. ನಾನು ಅರ್ಜೆಂಟ್ ಇದ್ದೆ, ಆದರೆ ಯಾರೋ ಒಂದು ಹೊಸ ಮುಖ ನನಗೆ ಕಾಣಿಸ್ತು. ನಾನು ಹೋದೆ, ನಾನು ಕೇಳಿದೆ, ಏನು ಮಗಳೇ? ಹೆಂಗಸೆ ಹೇಳಿದರು, ನೀವು 3 ವರ್ಷದ ಹಿಂದೆ ಪ್ರಾರ್ಥನೆ ಮಾಡಿ ಮಕ್ಕಳಿಲ್ಲದ ನನಗೆ ದೇವರು ಇವತ್ತು ಈ ಮಗುವನ್ನು ಕೊಟ್ಟಿದ್ದಾರೆ. ಈ ಮಗುವಿಗೆ ಈಗ 4 ತಿಂಗಳು, 1 ತಿಂಗಳು ಇರುವಾಗ ಈ ಮಗುವಿಗೆ ಒಂದು ಜ್ವರ ಬಂತು. ಜ್ವರ ಬಂದಾಗ ಕಾಲು ಬೆಂಡಾಗಿ ಹೋಯಿತು, ಮಗುವಿನ ಕಾಲು ಹೀಗೆ ಸೊಟ್ಟಗಾಯಿತು, ಬೆಂಡಾಗಿ ಹೋಯಿತು. ಆದರೆ ನನಗೆ ವಿಶ್ವಾಸ ಇದೆ ಅಕ್ಕ, ನೀವು ಪ್ರಾರ್ಥಿಸಿದರೆ ನನ್ನ ಮಗುವಿನ ಕಾಲು ಸರಿಯಾಗುತ್ತೆ. ನಾನು ಹೇಳಿದೆ, ಇದು ಆಟೋ ಸ್ಟ್ಯಾಂಡ್, ಇಲ್ಲಿ ಪ್ರೇಯರ್ ಮಾಡೋದು ಬೇಡ, ಚರ್ಚ್ ಹತ್ರ ಹೋಗೋಣ. ಅವಳು ಹೇಳಿದ್ಲು, ಇಲ್ಲ ನನಗೆ ಲೇಟ್ ಆಯಿತು, ಮನೆಗೆ ಹೋಗಬೇಕು, ಅತ್ತೆ ಮಾವೆಲ್ಲ ಬೈತಾರೆ. ನಾನು ಯೇಸು ನಾಮದಲ್ಲಿ ಪ್ರಾರ್ಥಿಸಿದೆ. ನಿಜ ಹೇಳ್ತೀನಿ, ನಾನು ಒಂಥರ ಮುಜುಗರ ಪಟ್ಟುಕೊಂಡೇ ಪ್ರಾರ್ಥಿಸಿದೆ, ಅಲ್ಲಿ ಎಲ್ಲರೂ ನನ್ನನ್ನು ನೋಡ್ತಾರಲ್ಲ ಅಂತೇಳಿ. ಆದರೆ ನಾನು ಪ್ರಾರ್ಥಿಸ್ತಾ ಇರುವಾಗ ಆಟೋ ಸ್ಟ್ಯಾಂಡಲ್ಲಿ ಇರುವಂತಹ ಎಲ್ಲ ಡ್ರೈವರ್ಸ್ ಜೋರಾಗಿ ಕಿರ್ಚ್ತಾ ಇದ್ದಾರೆ, ಓ ಯೇಸುವೆ ಯೇಸುವೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ನಾನು ಆ ಮಗುಗೆ ಏನಾದರೂ ಆಯ್ತೇನೋ ಅಂತೇಳಿ ಕಣ್ಣು ಬಿಟ್ಟು ನೋಡುವಾಗ
ನಿಜ ಹೇಳ್ತೀನಿ, ಆ ಸೊಟ್ಟಗಿದ್ದ ಹೀಗೆ ಇದ್ದ ಕಾಲು ಯೇಸು ನಾಮದಲ್ಲಿ ನೆಟ್ಟಗಾಗಿರೋದನ್ನ ನೋಡಿದೆ ನಾನು. ನನ್ನ ವಿಶ್ವಾಸ ಇನ್ನೂ ಹೆಚ್ಚಿತು. ನಿಜ ಹೇಳ್ತೀನಿ, ನನ್ನ ವಿಶ್ವಾಸ ಇನ್ನೂ ಹೆಚ್ಚಿತು. ಎಷ್ಟೋ ಮಂದಿ ಫೋನ್ ಮಾಡಿದಾಗ ಹೇಳೋದು ಕೇಳಿದ್ದೀನಿ, ಸಿಸ್ಟರ್ ನೀವು ಪ್ರೇಯರ್ ಮಾಡಿ ನಮಗಿಂಥ ಸೌಖ್ಯ ಸಿಕ್ತು, ಇಂಥ ಸೌಖ್ಯ ಸಿಕ್ತು, ದೇವರು ಹೀಗೆ ಸೌಖ್ಯ ಕೊಟ್ಟರು. ಆದರೆ ಅವತ್ತು ನನ್ನ ಕಣ್ಣಲ್ಲಿ ನಾನು ಪ್ರಾರ್ಥಿಸಿದಾಗ ಯೇಸು ಮಾಡಿದ ಅದ್ಭುತವನ್ನು ನನ್ನ ಕಣ್ಣಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು, ದೇವರು ನನ್ನನ್ನು ಶಕ್ತವಾಗಿ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಅದ್ಭುತ ಮಾಡಲಿಕ್ಕೆ ದೇವರು ಶಕ್ತರು. ನೀವು ನಂಬಿ, ನೀವು ವಿಶ್ವಾಸಿಸಿ ಸಾಕು. ಇವತ್ತು ಇಲ್ಲಿ ಕೂತಿದ್ದೀರಾ, ಈ 5 ದಿನ ಧ್ಯಾನ ಮುಗಿಸಿ ಹೋಗುವಾಗ ಬರಿಗೈಯಲ್ಲಿ ನೀವು ಹೋಗಬಾರ್ದು. ಇಲ್ಲಿ ಕೂತ ಬ್ರದರ್ಸಿಗೆ ನಾನು ಹೇಳ್ತೀನಿ, ನೀವು ದೊಡ್ಡ ಒಂದು ಶಕ್ತರು, ಸಿಂಹದ ಮರಿಗಳು. ನೀವು ಮುಟ್ಟಿದರೆ ದೆವ್ವಗಳು ಎದುರೇ ನಡುಗುತ್ತೆ, ನೀವು ಮುಟ್ಟಿದರೆ ಸೌಖ್ಯ ಸಿಗುತ್ತೆ. ಯೇಸುವಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮೇ ಬಿ ನೀವೊಂದು ಒಳ್ಳೆ ಗುರುವಾಗಿ, ನೀವೊಂದು ಒಳ್ಳೆ ಪೋಪ್ ಆಗ್ಬೋದು, ಹೇಳಕ್ಕೆ ಬರಲ್ಲ. ಇಂಡಿಯಾದಲ್ಲಿ ಫಸ್ಟ್ ಪೋಪ್ ಅಂತ ನಿಮ್ಮನ್ನು ದೇವರು ಸೆಲೆಕ್ಟ್ ಮಾಡ್ಬೋದು. ಯೇಸುವಿಗೆ ಅಸಾಧ್ಯ ಯಾವುದಿಲ್ಲ. ಚಪ್ಪಾಳೆ ತಟ್ಟಿ ಯೇಸುವಿನ ನಾಮದಲ್ಲಿ ಆಮೇಲೆ ತೇಳುವ, ವಿಶ್ವಾಸಿಸಿ. ಇಲ್ಲಿ ಕೂತು ಪ್ರಾರ್ಥಿಸ್ತಿರುವ ನೀವು ಒಬ್ಬೊಬ್ಬರು ಇವತ್ತು ಎಷ್ಟೋ ಯೇಸು ನಾಮದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಶಕ್ತರಾದವರು. ಯೇಸು ನಮ್ಮನ್ನು ಸುಮ್ಮನೆ ಈ ಲೋಕಕ್ಕೆ ಕಳಿಸಿಲ್ಲ ಪ್ರಿಯರೇ, ಸುಮ್ಮನೆ ಯೇಸು ಈ ಲೋಕಕ್ಕೆ ಕಳಿಸಿಲ್ಲ. ಯೇಸು ನಾಮವನ್ನು ಮಹಿಮೆ ಪಡಿಸಿ, ಯೇಸುವಿನ ವಾಕ್ಯವನ್ನು ಲೋಕಕ್ಕೆಲ್ಲ ಎತ್ತಿ ಸಾರಿ, ಯೇಸುವಿನ ಆಯುಧವಾಗಿ, ಯೇಸುವಿನ ಮಕ್ಕಳಾಗಿ ಮಾಡಲಿಕ್ಕೆ ಯೇಸು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ನಾನು ಹೇಳ್ತಾ ಇದ್ದೀನಿ, ವಿಶ್ವಾಸಿಸಿ. ನಿಮ್ಮ ಕುಟುಂಬದಲ್ಲಿ ಯಾರ ಹತ್ರ ಹೋಗಿ ಬೈಬಲ್ ಹಿಡ್ಕೊಂಡು ಓದೋರ ಹತ್ರ ಎಲ್ಲ ಕೌನ್ಸ್ಲಿಂಗ್ ಮಾಡಿ ಬೇಡ. ನೀವು ಪ್ರಾರ್ಥಿಸಿ, ನಿಮ್ಮ ಜೀವನದಲ್ಲಿ ಅದ್ಭುತ ಆಗ್ತದೆ. ವಿಶ್ವಾಸದಿಂದ ಪ್ರಾರ್ಥಿಸಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನೀವು ಏಕಾಂಗಿ ಆದರೂ, ಡಿಪ್ರೆಷನ್ನಲ್ಲಿದ್ದರು, ಏನೇ ಆಗಿದ್ರು ನಿಮ್ಮನ್ನು ಯೇಸುವಿಗೆ ಸಮರ್ಪಿಸಿಕೊಟ್ಟು, ನನ್ನ ಯೇಸುವಿಗೆ ಅಸಾಧ್ಯ ಯಾವುದೂ ಇಲ್ಲ ಅಂತ ನಂಬಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಂಡು, ಇವತ್ತು ನನ್ನ ವಿಶ್ವಾಸ ಎಲ್ಲಿದೆ? ಹುಟ್ಟಿನಿಂದಲೇ ಯೇಸುವಿನ ಬಗ್ಗೆ ಅರಿತಿದ್ದೇನೆ, ಹುಟ್ಟಿನಿಂದಲೇ ಯೇಸುವಿನ ಬಗ್ಗೆ ಕೇಳಿದ್ದೇನೆ, ಹುಟ್ಟಿನಿಂದಲೇ ದೇವರ ವಾಕ್ಯವನ್ನು ಆಲಿಸ್ತಾ ಬಂದಿದ್ದೇನೆ. ದಿನಾ ದೇವಾಲಯಕ್ಕೆ ಹೋಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಪರಮಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೇನೆ. ಆದರೂ ನಾನು ಯೇಸುವಲ್ಲಿ ವಿಶ್ವಾಸದಲ್ಲಿ ಇದ್ದೀನ, ಆಳವಾದ ವಿಶ್ವಾಸದಲ್ಲಿದ್ದೀನ. ಕಷ್ಟಗಳು, ದುಃಖಗಳು, ನೋವುಗಳು, ಸಾಲಗಳು, ನಿಂದೆ, ಅಪಮಾನಗಳು ಬರುವಾಗ ನನ್ನ ವಿಶ್ವಾಸ ಅಲ್ಲಾಡ್ತಾ ಇದೆಯಾ? ಯೇಸುವೆ, ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ. ವಿಶ್ವಾಸದ ಆತ್ಮರಿಂದ ನನ್ನನ್ನು ತುಂಬಿಸು. ಯೇಸು ಹೇಳಿದರು, ನೀನು ವಿಶ್ವಾಸುವಾಗ ನಿನಗೆ ಪವಿತ್ರಾತ್ಮ, ನೀನು ವಿಶ್ವಾಸಿಸುವಾಗ ನಿನಗೆ ಜೀವ ಛಲವೆಂಬ ಪವಿತ್ರಾತ್ಮ ಹೊನಲಾಗಿ ನಿನ್ನ ಹೃನ್ಮನಗಳಲ್ಲಿ ಹರಿಯುತ್ತದೆ. ಪವಿತ್ರಾತ್ಮರು ಬರುವಾಗ ನಾವು ಶಕ್ತಿಯುತರಾಗ್ತೀವಿ. ಯೇಸುವೆ, ವಿಶ್ವಾಸದ ವರದಿಂದ ನನ್ನನ್ನು ತುಂಬಿಸು. ನಾನು ಪ್ರಾರ್ಥಿಸುವಾಗ ನನ್ನ ಜೀವನದಲ್ಲಿ ಅದ್ಭುತಗಳು ನಡಿಬೇಕು ಸ್ವಾಮಿ. ನಾನು ಪ್ರಾರ್ಥಿಸುವಾಗ ದಿವ್ಯ ಪೀಡೆಗಳು ಎದುರಿ ನಾಡಿಗೆ ಹೋಗಬೇಕು ಕರ್ತನೆ. ಅಂಥ ವಿಶ್ವಾಸ ನನಗೆ ಕೊಡು. ಸಂಶಯ ಪಡದೆ ಪ್ರಾರ್ಥಿಸಲು ನನಗೆ ಕೃಪೆ ತೋರು ಸ್ವಾಮಿ ಅಂತೇಳಿ 2 ಕರಗಳನ್ನು ಮೇಲಕ್ಕೆತ್ತಿ ಯೇಸುವೆ, ನನ್ನನ್ನು ವಿಶ್ವಾಸದಿಂದ ವರದಿಂದ ನನ್ನನ್ನು ತುಂಬಿಸು ಪ್ರಭು ಎಂದು ದಾಹಗೊಂಡವರಾಗಿ ಪ್ರಾರ್ಥಿಸುವ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, ಅಪನಂಬಿಕೆ ಎಂಬ ಬಂಧನಗಳು, ಕಟ್ಟುಗಳು ಯೇಸು ನಾಮದಲ್ಲಿ ಮುರಿದು ಬೀಳಲಿ ಸ್ವಾಮಿ. ಸ್ವರ್ಗ ತೆರೆಯಲ್ಪಡಲಿ, ಅಭಿಷೇಕ ಇಳಿದು ಬರಲಿ. ವಿಶ್ವಾಸದ ವರಗಳು ನಮ್ಮ ಹೃನ್ಮನಗಳಲ್ಲಿ, ಬೋಧ, ಉಪಬೋಧ, ಸುಬೋಧ, ಮನಸಾಕ್ಷಿ, ರಕ್ತ, ನರ, ನಾಡಿ, ಕೀಳು, ಮಜ್ಜೆ, ಮಾಂಸಗಳೇ ಹರಿದು ಬರಲಿ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡುವ.